ಸರ್ ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಬೆಂಗಳೂರಿಂದ ಏಮ್ಮ? ಗಂಗಾ ಅಂದ್ಬಿಟ್ಟು. ಗಂಗಾ? ಹಾ ಸರ್. ಓ, ಈ ಮುಂಚೆ ನೀವು ಮಾತಾಡಿದ್ರಿ ಅಲ್ಲ? ಹಾ ಹೌದು ಸರ್, ಮಾಡಿದ್ದು ಆಲೆ ತುಂಬಾ ಆಲೆ ಒಂದು 6 ತಿಂಗಳು ಆಯ್ತು ಸರ್. ನಿಮ್ಮ ತಾಯಿನೂ ಏನೋ ಹುಷಾರಾಗಿದ್ದಾರಾ? ಆಯ್ತು ಸರ್, ಹುಷಾರಾಗಿದ್ದಾರೆ. ಅಮ್ಮ ಎಲ್ಲ ಸ್ವಲ್ಪ ಕಿಡ್ನಿ ಚೆನ್ನಾಗಿದ್ದಾರಾ ಸರ್? ಸಮಸ್ಯೆನೂ ಬ್ಲಡ್ ಸಮಸ್ಯೆನೂ ಇದೆ ನಿಮ್ಮ ತಾಯಿಗೆ ಅಲ್ವಾ? ಇಲ್ಲ ಸರ್, ಮಾಮೂಲಿ ಹುಷಾರಿಲ್ಲ ಅಂತ ಹೇಳಿದ್ದು. ನನ್ನ ಮಗನ ಬಗ್ಗೆ ಮಾತಾಡಿದ್ದೆ ಸರ್. ಓಕೆ ಓಕೆ ಓಕೆ, ಇರ್ಲವಾ? ನೀವು ಅವಾಗಿಂದ ಕಾಲ್ ಮಾಡ್ತಿದ್ದೆ ಸರ್. ಅಯ್ಯೋ ಸೋನು ಸರ್ ಇವತ್ತೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗಿರ್ಬೇಕು. ಅಯ್ಯೋ ಹಾಗೇನಿಲ್ಲ, ದೇವಸ್ಥಾನ ಎಲ್ಲಿ ಹೋದ್ರು ಇಷ್ಟೊತ್ತಿಗೆ ಬಂದು ಕಾರ್ಯಕ್ರಮ ಶುರು ಮಾಡೇ ಮಾಡ್ತೀನಿ. ಬಟ್ ಸ್ವಲ್ಪ 8 ಗಂಟೆಗಿಂತ ಒಂಚೂರು ಲೇಟ್ ಆಗ್ಬೋದು ಅಷ್ಟೇ. ಅಕಸ್ಮಾತ್ ಹಂಗೂ ಆಗೋದಿಲ್ಲ ಅಂದ್ರೆ ಅದೊಂದು ಬೆಳಿಗ್ಗೆನೇ ಹೇಳ್ಬಿಟ್ಟಿರ್ತೀನಿ. ಹಾ ಸರ್. ಒಳ್ಳೇದವ. ಹೇಗಿದೆ ಊಟ ಆರೋಗ್ಯ? ಆಯ್ತು ಸರ್. ಆಯ್ತು. ನಿಮ್ದು ಆಯ್ತಾ? ಆಯ್ತು ಸರ್, ಆಯ್ತು. ಯಾವ್ದು? ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಡ್ತಾ ಇದ್ದೆ. ಓಹೋ, ತಳಿಯಿಂದ ಒಂದ್ಸತಿ ಕಾಲ್ ಮಾಡೋಣ ದೇವಸ್ಥಾನಕ್ಕೆ ಹೋಗ್ತಿದ್ರೇನು? ಅಂತ ಮಾಡಿದೆ. ಹೌದು ಸರ್, ಇವತ್ತು ಇದಲ್ವಾ ಸರ್, ಏನು? ರಾಮನ್ ದೇವಸ್ಥಾನ. ಇವತ್ತು ರಾಮನ್ ಪ್ರತಿಷ್ಠಾಪನೆ ಇದ್ ಮಾಡಿದಾರಲ್ಲ ಸರ್, ಓಕೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನೀವು ಹೊರಡ್ತಾ ಅಯೋಧ್ಯೆಗೆ ಇದ್ದೆ. ಹೋಯ್ತಾ ಇದ್ದೀರಾ? ಏನ್ ಸರ್? ನೀವು ಅಯೋಧ್ಯೆಗೆ ಹೋಯ್ತಾ ಇದ್ದೀರಾ? ಅಯ್ಯೋ ಇಲ್ಲ ಸರ್, ಇಲ್ಲೇ ದೇವಸ್ಥಾನ ಇದೆಯಲ್ಲ ಸರ್. ರಾಮ ಇಲ್ಲೂ ಇದ್ದಾನೆ ಅಂತ ಆಯ್ತು. ಎಲ್ಲೆಲ್ಲ ಇರ್ತಾರಲ್ಲ. ಇವತ್ತು ಅದಕ್ಕೆ ಅದೇ ಸರ್, ಇವತ್ತು ಅಲ್ಲಿ ಇದನ್ನು ಮಾಡಿದಾರಲ್ಲ ಸರ್, ಅದಕ್ಕೆ ಹೋಯ್ತಾ ಇದ್ದೀನಿ. ಇಲ್ಲ ನನಗೆ ಇಷ್ಟ ಆಯ್ತು ಸರ್, ಅದಕ್ಕೆ ಹೋಯ್ತಾ ಇದ್ದೀನಿ. ಅಲ್ಲಿ ಏನೋ ಮಾಡಿದಾರೆ ಸರ್, ಅದಕ್ಕೆ ಹೋಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ಯಾರು ಹೋಯ್ತಿದ್ರು ಅಂತ. ಒಳ್ಳೇದಾಗ್ಲಿ, ರಾಮ ನಿಂಗೆ ಒಳ್ಳೇದು ಮಾಡ್ಲಿ. ಈಗ ಹೇಗಿದ್ದಾರೆ ಮಕ್ಕಳು? ಅದೇ ಸರ್, ನನ್ ಮಗನ್ ಬಗ್ಗೆ ಕಾಲೇಜ್ ಸ್ವಲ್ಪ ಹೋಗ್ತಾ ಇಲ್ಲ ಸರ್. ಇಷ್ಟ ಇತ್ತು ಅಂತ ಅನ್ಬಿಟ್ಟು ಡಿಪ್ಲೊಮಾಗ್ ಸೇರ್ಕೊಂಡ. ಮತ್ತೆ ಇವಾಗ ಬಿಟ್ಟು ಬೇರೆ ಅಂಬೇಡ್ಕರ್ ಕಾಲೇಜ್ ಜಾಯಿನ್ ಆಗಿದ್ದಾರೆ ಸರ್. ಅಲ್ಲೇನು ಓದ್ತಿದ್ದಾರೆ? ಅಲ್ಲೂ ಅದಕ್ಕೆ ಕೋರ್ಸೇ ತಗೊಂಡಿದ್ದೆ ಸರ್. ಅಲ್ಲಿ ಇವಾಗ ಅಟೆಂಡೆನ್ಸ್ ಕಡಿಮೆ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ ಟಿಕೆಟೇ ಕೊಟ್ಟಿಲ್ಲ. ಅಲ್ಲ, ಅಟೆಂಡೆನ್ಸ್ ಕಡಿಮೆ ಬರೋದು ಯಾರು ತಪ್ಪದು? ಅದೇ ಇವ್ರ ತಪ್ಪೇ ಅದು. ಅದ್ರಲ್ಲಿ ಯೋಚನೆ ಮಾಡಿ, ಅಟೆಂಡೆನ್ಸ್ ಕಡಿಮೆ ಅನ್ನೋದು ಒಂದು ದುಃಖ, ಅದು ಬೇರೆ. ಬಟ್ ಆ ಅಟೆಂಡೆನ್ಸ್ ಬರಬೇಕಾದ ದಿನದೆಲ್ಲ ಇದೆಲ್ಲಿಗೆ ಹೋಗಿತ್ತು, ಈ ಹೊರಗಡೆ ಏನಾಗ್ತಿದೆ ಅಂತ. ಅದೇ ಸರ್, ಈ ಕ್ಲಾಸ್ಗಳು ಬಂಕ್ ಹೊಡಿಯೋದು ಮತ್ತೆ. ಎಲ್ಲಿಗೂ ಹೋಗ್ಬೇಕಲ್ಲ ಒಟ್ನಾಗೆ. ಹೌದು. ಅದೇ ಎಲ್ಲಿಗೆ, ಯಾರ ಜೊತೆ, ಏನು? ಯಾಕೆ ನೋಡವ, ಇಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಅನ್ನೋದು ಅಂದ್ರೆ ನಿಮಗೆ ಕೊಡ್ತಾ ಇರೋ ಒಂದು ಹಿಂಟ್ ಅಷ್ಟೇ. ಅದು ಹೌದೌದು. ಅದು ಬರಬೇಕಾದವರು ಅಥವಾ ಹೋಗ್ಬೇಕಾದ ಜಾಗಕ್ಕೆ ಅವ್ರು ಹೋಗಿಲ್ಲ ಅಂದ್ರೆ ಮತ್ತೆಲ್ಗೂ ಹೋಗಿದ್ದಾರೆ ಅಂತ ಅರ್ಥ. ಅಂದ್ರೆ ಮನೆ ಹೊಸ್ಲು ದಾಟಿ ಏನಕ್ಕೆ ಹೋಗ್ತಾ ಇದ್ದಾರೋ ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ತಿದ್ದಾರೆ ಎಂದಾಗ ಅದು ಮನೆಗೂ ಒಳ್ಳೇದಲ್ಲ, ಅವನಿಗೂ ಒಳ್ಳೇದಲ್ಲ. ಹೌದೌದು. ಈಗ ಏನು ಆಲ್ ಟಿಕೆಟ್ ಕೊಟ್ರ ಅವರು? ಇಲ್ಲ ಸರ್, ಆತರ ಆಲ್ ಟಿಕೆಟ್ ಕೊಟ್ಟಿಲ್ಲ. ಮತ್ತೆ ಇವಾಗ ಎಕ್ಸಾಮ್ಗೆ ಏನ್ ಕೂರ್ಸ್ತಿಲ್ವಲ್ಲ ಸರ್, ಆಲ್ ಟಿಕೆಟ್ ಕೊಟ್ಟಿಲ್ಲ. ಮತ್ತೆ ಇದಕ್ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾವನೆ. ನಾವೆಲ್ಲ ಬೈದ್ಬಿಟ್ಟು ಇನ್ನೇನ್ ಓದ್ತೀಯ ನೀನು, ಫೀಸ್ ಎಲ್ಲ ವ್ಯರ್ಥ ಹಂಗಾರೆ. ಹೌದು ವಾಪಸ್ ಕೊಟ್ರ ಫೀಸಾ? ಇಲ್ಲ ಸರ್, ಕಟ್ಟಿದ್ಮೇಲೆ ಎಲ್ಲಿ ಸರ್ ಕೊಡ್ತಾರೆ. ಹೋಗ್ಬೇಕಾಗಿದ್ದು ನಿಮ್ ಧರ್ಮ, ನೀವು ಹೋಗದೆ ಇಲ್ಲಿ ತಪ್ಪಿಸ್ಕೊಂಡ್ರೆ ಅದು ಅವ್ರ ತಪ್ಪ. ಹೌದೌದು, ಅದ್ ನಮ್ ಕಡೆಯಿಂದಾನೇ ತಪ್ಪಾಗಿದ್ದು. ಆಮೇಲೆ ಮತ್ತೆ ಇಲ್ಲಿ ನಮ್ಮ ಅಣ್ಣ ಅವ್ರು ಒಬ್ಬಿದ್ದಾರೆ, ಅವ್ರ ಆಫೀಸ್ಗೆ ಸ್ವಲ್ಪ ಕಳಿಸ್ತಾ ಇದೀವಿ. ಅಲ್ಲಾದ್ರೂ ಹೋಗ್ಲಿ ಅಂತ. ಬೆಳಗ್ಗೆ ಟೈಮು 9 ಗಂಟೆ 9:30 ಹೋಗಿ ಸಾಯಂಕಾಲ 7:00 ಬರ್ತಾನೆ. ಆತರ ಇದು ಮಾಡ್ತಾ ಇದೀವಿ. ಎಷ್ಟು ವಯಸ್ಸು ಮಗನಿಗೆ? ಏನ್ ಸರ್? ಎಷ್ಟು ವಯಸ್ಸು ಎಷ್ಟು ಮಗನಿಗೆ? ಇವಾಗ 18 ವರ್ಷ ಸರ್. ಓಕೆ, 18 ವರ್ಷ. ಸರ್. ಸರಿ ನಮ್ಮ ಆಯ್ತು. ಒಂದೊಳ್ಳೆ ಜಾಗ ಅಂದ್ರೆ ವಿದ್ಯೆ ಹತ್ತಲಿಲ್ವಲ್ಲ ಅಂತ ಖಂಡಿತ ಬೇಜಾರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ವಿದ್ಯೆಗೆ ಹೋಗುವ ನೆಪದಲ್ಲಿ ಇನ್ನೆಲ್ಗೂ ಹೋದ್ರೆ ವಿದ್ಯೆ ಹತ್ತೇ ಇದ್ರೇನು, ಆದ್ರೆ ಇನ್ನೆಲ್ಗೂ ಹೋಗೋ ಬುದ್ಧಿ ಇದೆಯಲ್ಲ, ಅದು ಈ ವಯಸ್ಸಲ್ಲಿ ಒಳ್ಳೇದಲ್ಲ. ವಿದ್ಯೆ ಹತ್ತಿರ ಏನ್ ತೊಂದರೆ ಇಲ್ಲ. ವಿದ್ಯೆ ಹತ್ತಿದವರು ತುಂಬಾ ಚೆನ್ನಾಗಿ ಬದುಕಿದವರು ಇದ್ದಾರೆ. ಅದನ್ನು ಹೇಳಿದ್ವಿ ಸರ್, ನೀವು ಅವನಿಗೆ ಹೇಳಿದ್ರಿ. ಇಷ್ಟ ಇದ್ರೆ ಹೋಗಪ್ಪ, ಇಲ್ಲ ಅಂದ್ರೆ ಏನಾದ್ರೂ ಕೆಲ್ಸ ಕಲಿ ಹೋಗಿ ಅಂತಾನು ಹೇಳಿದ್ರಿ. ಮತ್ತೆ ಇಲ್ಲ ನಾನು ಹೋಗ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅನ್ಬಿಟ್ಟು ಹೋದ. ಸ್ವಲ್ಪ ಹೋಗ್ತಾ ಇದ್ದ, ಮತ್ತೆ ತಿರ್ಗಾ ಈ ತರ ಇದಾಯ್ತು. ಮತ್ತೆ ಇವಾಗ ಆಫೀಸ್ ಕಳಿಸ್ತಾ ಇದೀವಿ, ಆಫೀಸ್ ಹೋಗ್ತಾ ಇದ್ದಾನೆ. ಯಾರ್ದಾದ್ರೂ ಒಂದು ಭಯ ಇರ್ಬೇಕು ಮಕ್ಳಿಗೆ. ಹೌದೌದು. ಅಂದ್ರೆ ಸರ್ ದೊಡ್ಡವ್ರ ಸರ್ ಈಗ ಏನ್ ಮಾಡೋಕ ಅಂದ್ರೆ ಅದು ಈಗ ನಾನು ಹೊಸದಾಗಿ ಭಯ ಹುಟ್ಟಿಸ್ತೀನಿ ಅಂದ್ರೆ ಅದು ಮನೆ ಬಿಟ್ಟು ಹೊಂಟೋಗ್ಬಿಡುತ್ತೆ.
ಆ ಹೊಡಿಯೋದು, ಮತ್ತೆ ಒಂದ್ ದಿವಸ ಮನೆಗ್ ಬರಲ್ಲ, ಈ ತರ ನಾನು ಹಂಗೆ ಇದ್ ಮಾಡೋದು, ಎದ್ರು ವಯಸ್ಸೇ ಮಾತಾಡೋದು. ಅಂದ್ರೆ ಚಿಕ್ಕ ವಯಸ್ಸಲ್ಲಾದ್ರೆ ಮನೆ ದಾರಿ ಬಿಟ್ಟು ಬೇರೆ ದಾರಿ ಗೊತ್ತಿರಲ್ಲ ಹೋಗ್ಲಿಕ್ಕೆ. ಹೌದು ಸರ್. ಈಗ ಹಂಗಲ್ಲ, ದಾರಿಗಳು ಗೊತ್ತು. ಇಲ್ಲಿ ಏನೋ ನೀವು ಹಿಂಗ ಆಡಿದ್ರೆ ನಾನು ದಾರಿ ಗೊತ್ತು ಹೋಗ್ತೀನಿ ಅನ್ನೋ ಅಷ್ಟು ಮಂಡ ಧೈರ್ಯ ಇರುತ್ತೆ ಅವ್ರಿಗೆ. ಅದಕ್ಕೆ ಸ್ವಲ್ಪ ಕೊಡಿಸಿ ತಿನ್ನಿಸಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ನಮ್ಮವ್ರು ಹೇಳ್ತಾರೆ, 5 ವರ್ಷದವರೆಗೂ ಬಹಳ ಮುದ್ದಿಸಬೇಕು, 5ರಿಂದ 15ವರೆಗೂ ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸಬೇಕು, ಒಂದು ಭಯ ಇಟ್ಟು ಬೆಳೆಸಬೇಕು. ಆ 5ರಿಂದ 15 ಅಂದ್ರೆ ಈ 10 ವರ್ಷಗಳ ಕಾಲ ನೀವೇನು ಆ ಸ್ಟ್ರಿಕ್ಟು ಅಥವಾ ಒಳ್ಳೆ ಸಂಸ್ಕಾರ, ಅದಾದ್ಮೇಲೆ ನೀವೇ ತಗೊಂಡೋಗಿ ಕೆಟ್ಟ ಜಾಗಕ್ಕೆ ಬಿಟ್ರು ಅವ್ರು ಕೆಟ್ಟದ್ದು ಮಾಡಲ್ಲ. ಅಂದ್ರೆ ಈ 10 ವರ್ಷದಲ್ಲಿ ನೀವು ಹಂಗ ಬೆಳೆಸಿದ್ರೆ, ನೀವು ಚಿಕ್ಕ ವಯಸ್ಸಿಂದ ಕಾಲೇಜ್ ಹಂತಕ್ಕೆ ಬರೋವರೆಗೂ ಅಯ್ಯೋ ಬಾರಪ್ಪ, ಅಯ್ಯೋ ನಿಂಗೆ ನೋವಾಯ್ತದೆ, ಇಲ್ಲಪ್ಪ ನಾನೇ ಮಾಡ್ತೀನಿ ಅಂದ್ರೆ ಈ 18 ವರ್ಷದವರೆಗೂ ಪೂಸಿ ಹೊಡೆದು ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಂಡು ಅಯ್ಯೋ ಇನ್ನೇನು ಕೆಡ್ತಾ ಇದೆ ಅನ್ನೋ ಸಮಯದಲ್ಲಿ ಎಚ್ಚೆತ್ಕೊಳಕ್ ಹೋಗ್ತೀರಾ, ಆ ಕಾಲ ಮೀರಿ ಹೋಗಿರುತ್ತೆ. ಅದೇ ತರ ಈಗ ಅಂದ್ರೆ SLC ವರೆಗೂ ಸ್ವಲ್ಪ ಅದೇ ತರ ಇದ್ದ ಸರ್. ಆಮೇಲೆ ಕಾಲೇಜು ಅಂತ ಹೋದಾಗ್ಲೇ ಸ್ವಲ್ಪ ಈ ತರ ಜಾಸ್ತಿ ಹುಡುಗರ ಜೊತೆ ಸೇರೋದು, ಇದ್ ಮಾಡೋದು, ಇದರಿಂದ ಸ್ವಲ್ಪ ನಮ್ಮ ಮನೇಲಿ ಬೇರೆ ಬೇಜವಾಬ್ದಾರಿ ಅಂತ ಹೇಳಿದೆ ಸರ್ ನಿಮ್ಗೆ. ಹಂಗಾಗಿ ಅವರು ಏನು ಕೇಳಲ್ಲ ಮಾಡಲ್ಲ. ಒಬ್ರೇ ಮಗನಾ? ಏನ್ ಸರ್? ಒಬ್ರೇ ಮಗನಾ? ಇಲ್ಲ ಸರ್, ಇಬ್ರಿದ್ದಾರೆ. ಒಬ್ಬ ಇವಾಗ 10th ಸರ್. ಅವ್ರು ಹೇಗೆ? ಅವರು ಸ್ವಲ್ಪ ಇವಾಗ ಓದ್ತಾ ಇದ್ದಾನೆ ಸರ್, ಅಂತ ಏನು ವಿದ್ಯಾವಂತರಲ್ಲ, ಓದ್ತಾ ಇದ್ದಾನೆ ನೋಡ್ರಿ. ನಾನು ವಿದ್ಯೆ ಬಗ್ಗೆ ಯಾರನ್ನೂ ಕೇಳಲ್ಲ, ಒಟ್ಟಿನಲ್ಲಿ ಅವನ ನಡತೆ, ಮಾತು, ನಡೆ, ನುಡಿ, ಅದೊಂದು ಕೈಂಡ್ನೆಸ್. ಆಯ್ತು, ತೊಂದರೆ ಇಲ್ಲ. ಮಾತಿಗೆ ಮಾತು ಕೊಡೋಕೆ ಮಕ್ಕಳು ಶುರು ಮಾಡಬಾರ್ದು. ಅಂದ್ರೆ ಹಾಗಂತ ನೀವು ಹೇಳಿದ್ದು ತಪ್ಪನ್ನೆಲ್ಲ ಒಪ್ಕೊಳ್ಳಿ ಅಂತ ಅಲ್ಲ. ಸಾಮಾನ್ಯವಾಗಿ ತಂದೆ ತಾಯಿಗಳೇನು ಮಕ್ಳು ಕೆಡ್ಲಿಕ್ಕೆ ಏನು ಹೇಳೋದಿಲ್ಲ. ಆದ್ರೆ ನೀವು ಹೇಳೋದೆಲ್ಲ ಅವ್ರ ವಯಸ್ಸಿಗೆ, ಅವ್ರು ಇತರ ಮಕ್ಕಳು ಆಟ ಆಡೋದು ನೋಡಿ, ಇತರ ಮಕ್ಕಳು ಫ್ರೀ ಆಗಿರೋದು ನೋಡಿ ನೀವು ಹೇಳೋದೆಲ್ಲ ಅವರಿಗೆ ತುಂಬಾ ಇದೇನು ಶತ್ರುಗಳ ಇವರೆಲ್ಲ ಅನ್ಸ್ಬಿಡುತ್ತೆ ಅವ್ರಿಗೆ. ಹೌದು ಸರ್. ಅವನು ಇನ್ನೊಬ್ಬ ಮಗ ಅಲ್ಲಿ ಊರಿಗೆ ಈ ಸತಿ 9th 10th ಊರಿಗೆ ಹೋದ ಸರ್. ನಾನು ಇಲ್ಲಿ ಓದಲ್ಲ ಅಂತ ಹೇಳ್ಬಿಟ್ಟು ನನ್ ತಮ್ಮ ಹೇಳಿದ್ ಮಾತು ಇವನು ಇದೇ ತರ ಹೇಳಿದ್ ಮಾತು ಕೇಳಲ್ಲ ಅನ್ಬಿಟ್ಟು, ನಮ್ದು ತುಮಕೂರ್ ಹತ್ರ ಸರ್ ಊರು, ಅಲ್ಲಿ ಊರಲ್ಲಿ ಓದ್ತಾ ಇದ್ದಾನೆ. ಸ್ವಲ್ಪ ನನ್ ತಮ್ಮನ್ ಭಯ ಇದೆ ಸರ್. ಆದ್ರೆ ಅದನ್ನೇ ಹೇಳೋದು, ಅಂದ್ರೆ ಯಾರ್ದೋ ಒಂದು ಭಯ ಇರ್ಬೇಕು ಮಕ್ಳಿಗೆ. ಹೌದು. ನಾನು ಸುಮ್ಮನೆ ಹೇಳಿದ್ ಬೇಡಿ, ನಾನು ಈಗಲೂ ನಾನು ಒಂದು ನಮ್ಮ ಅಂದ್ರೆ ಭಯ ಅಂತಲ್ಲ, ಈಗ ಪ್ರಬುದ್ಧತೆ ಬಂದಿದೆ, ಈಗ ಸರಿ ತಪ್ಪುಗಳ ಅರಿವಿದೆ. ಬಟ್ ಸ್ಟಿಲ್ ನಾನು ಒಂದು ಕಡೆ ನಾನು ಹೊರಗಡೆ ಜನಗಳನ್ನ ವಿಡಿಯೋ ಮಾಡ್ಕೊಂಬರ್ಲಿಕ್ಕೆ ಹೋಗ್ತೀನಿ ಅಂದ್ರೆ ನಾನು ಹೊರಗಡೆಗೆ ಏನಕ್ಕೂ ಹೋಗಲ್ಲ ಅಂತ ಗೊತ್ತು. ಬಟ್ ಅಕಸ್ಮಾತ್ ಏನಕ್ಕಾರು ಹೋಗ್ಲೇಬೇಕು ಅಂದ್ರೆ ನಾನು ಹೇಳ್ಬಿಟ್ಟು ಹೋಗ್ತೀನಿ. ಹೌದು. ಅದರಿಂದ ಏನು ಒಂದು ನಾನು ಹೇಳಿದ ಕಾರಣಕ್ಕಾಗಿ ಆ ಪೋಷಕರು ಅಂತ ಏನಿದ್ದಾರೆ, ನನ್ನ ಪೋಷಕರು, ಅಯ್ಯೋ ಇಷ್ಟು ದೊಡ್ಡವನಾದ್ರು ಇನ್ನು ಹೇಳಿ ಹೋಗ್ತಾನಲ್ಲಪ್ಪ ಅಂದ್ರೆ ಅವ್ರ ಮನಸ್ಸಿಗೆ ಒಂದು ಆನಂದ. ಹೌದು ಸರ್. ಇನ್ನೊಂದು ನನ್ನ ಅಹಂಕಾರಕ್ಕೊಂದು ಕಡಿವಾಣ ಆಯ್ತಲ್ಲ. ನಾವು ದೊಡ್ಡವರು ಆಗ್ತಾ ಈ ಹೇಳಿ ಕೇಳಿ ಮಾಡುವ ಬುದ್ಧಿ ಹೆಚ್ಚಾಗಬೇಕೇ ಹೊರತು, ಈ ದೊಡ್ಡವ್ರು ಆಗ್ತಾ ರೆಕ್ಕೆ ಬಂದ ಮೇಲೆ ನನಗೆ ಯಾರು ಬೇಡ ಅಂತ ಎತ್ತಗ್ಬೇಕತ್ತಾಗ ಆರೋಗ್ಲಿಕ್ಕೆ ಹೋದ್ರೆ ಒಂದ್ ದಿವಸ ರೆಕ್ಕೆ ಮುರಿದು ಹೋಗುತ್ತೆ. ಆಮೇಲೆ ಬರ್ರೋ ಯಾರಾದ್ರೂ ಎತ್ತರೋ ಅಂತೀರ. ಇಲ್ಲ, ರೆಕ್ಕೆ ಇದ್ದಾಗ ಅಹಂಕಾರವಾಗಿ ಹಾರಾಡುದ್ರಲ್ಲ, ಈಗ ಯಾರೂ ಬರಲ್ಲ ಆ ಸಮಯದಲ್ಲಿ. ಸ್ವಲ್ಪ ಮನುಷ್ಯನಿಗೆ ರೆಕ್ಕೆ ಅಂದ್ರೆ ಇಲ್ಲಿ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇಂಥದ್ದೇನೋ ಬಂದ್ರೆ ಅದನ್ನ ರೆಕ್ಕೆ ಅಂತ ಭಾವಿಸೋಣ. ಅದು ಬಂದಾಗ ನನಗೆ ಯಾರು ಬೇಡ ಬಿಡು ಅಂತ ನಾವೇ ಎಲ್ಲಿ ಬೇಕಲ್ಲ ಹಾರಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದ್ ದಿವ್ಸ ಬೀಳ್ಬೇಕಾಗುತ್ತೆ. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ ಹುಡುಗರ ಜೊತೆ ಸರ್. ಇವಾಗ ಹುಡುಗಿ ಫ್ರೆಂಡ್ ಇದ್ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಏನು ಇದ್ ಮಾಡ್ತಾ ಇದೆ, ಏನಿದ್ ಫ್ರೆಂಡು ಅಷ್ಟೇನೆ, ಆತರ ಎಲ್ಲ ಏನಿಲ್ಲ, ಮೆಸೇಜ್ ಮಾಡೋದು. ಅವರು ಅಂದ್ರೆ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಬಟ್ ಅಂತಿಮವಾಗಿ ಅವನು ನಿನ್ನ ಕಣ್ಣು ಮುಂದೆ ಹಬ್ಬ ಅಂದ್ರೆ ನೀನು ಕೆಲ್ಸಕ್ಕೆ ಹೋಗೋ ಮುಂಚೆ ಬೆಳಿಗ್ಗೆ ಎದ್ದು ಒಂದು 7-8 ಗಂಟೆವರೆಗೂ ನಿನ್ನ ಕಣ್ಣು ಮುಂದಿರ್ತಾನೆ ಅಂದ್ಕೊಳ್ಳೋಣ. ಸಂಜೆ ಬಂದಾಗ ಆತ 7 ಗಂಟೆ 7:15 ಬಂದ್ರೆ ರಾತ್ರಿ ಮಲಗೋವರೆಗೂ ಒಂಚೂರು ಕಣ್ಣು ಮುಂದಿರ್ತಾನೆ. ಈ ನಿನ್ನ ಕಣ್ಣು ಮುಂದೆ ಇಲ್ಲದ ಸ್ಥಿತಿನೇ ಜಾಸ್ತಿ ಇದೆಯಲ್ಲ ಇಲ್ಲಿ. ಹೌದು ಸರ್. ದಿನದ 24 ಗಂಟೆಯಲ್ಲಿ ನಿನ್ನ ಕಣ್ಣು ಮುಂದಿರೋದು 6 ಗಂಟೆ 5 ಗಂಟೆ ಅಷ್ಟೇ.
ಅಂದ್ರೆ ಹೊರಗಡೆ ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಅಲ್ಲೆಲ್ಲ ನಮ್ಮ ಅಣ್ಣ ತಮ್ಮದಿರ್ ಮಕ್ಳೇ ಸರ್ ಇರೋದು. ಅಲ್ಲಿ ಹೋದ್ ಏನು ಇದ್ ಮಾಡಕ್ ಆಗಲ್ಲ ಸರ್. ಎಲ್ಲ ಅವ್ರು ಸ್ವಲ್ಪ ಅಲ್ಲಿ ಇದಾರಲ್ಲ ತೊಂದ್ರೆ ಇಲ್ಲ, ಅಂದ್ಬಿಟ್ಟು ನಾನು ಅಲ್ಲೇ ಅದನ್ನೇ ಹಾಕಿದೀವಿ. ಹೇಳ್ತಿರೋದು. ನಿನ್ನ ಮನೆಯಲ್ಲೂ ಕೂಡ ಅಯ್ಯೋ ಇವನೇನೋ ಮಾಡ್ತಿರೋ ಅನುಮಾನ ದೃಷ್ಟಿಯಿಂದ ನೋಡ್ಲೇಬೇಡ. ಅಂದ್ರೆ ಏನು ಗೊತ್ತಾಗಬೇಕು ಅದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ. ಹೌದು ಗೊತ್ತಾದ್ಮೇಲೆ ಜುಟ್ಟಿಟ್ಕೊಳ್ಳೋದು ಬೇರೆ. ಹಾ ನೀನು ಮೊದಲೇ ಅನುಮಾನ ಪಡ್ಲಿಕ್ಕೆ ಶುರು ಮಾಡಿದ್ರೆ ಅವರು ಮಾಡೋದು ನಿಲ್ಸಲ್ಲ, ಬಟ್ ಕದ್ದು ಮಾಡೋದು ಇನ್ನೂ ಜಾಸ್ತಿ ಮಾಡ್ತಾರೆ. ಅನುಮಾನ ಯಾವ ಬೇಡ ತರ ಇವ್ರಿಗೆ ಇದ್ ಮಾಡ್ಬೇಕು ಅನ್ನೋದೇ ಮಕ್ಕಳಿಗೆ. ಗೊತ್ತಾಗ್ತಿಲ್ಲ. ನೋಡವಾ, ಈಗ 18-19 ವರ್ಷಕ್ಕೆ ಆ ಮಟ್ಟಿನ ದೊಡ್ಡ ಪರ್ಫೆಕ್ಟ್ ಆಗಿರುವಂತ ಅದು ಶ್ರೀರಾಮಚಂದ್ರನು ಇರಲಿಲ್ಲ ಅನ್ಸುತ್ತೆ. ಇವನ್ ನಮ್ಮ ಬದುಕನ್ನು ತಗೊಂಡ್ರು ಅಷ್ಟೇ, ಈಗಲೂ ನಾವು ಪರ್ಫೆಕ್ಟ್ ಅಲ್ಲಿ ಇನ್ನೂ ಏನೇನೋ ತಪ್ಪುಗಳು ಆಗ್ತಾ ಇರ್ತವೋ ಏನೋ. ಹಾಗಾಗಿ ಎಲ್ಲವೂ ಸರಿ ಇರೋ ಮಗ ಬೇಕು ಇಲ್ಲ, ಮಿನಿಮಮ್ ಒಂದಷ್ಟು. ಯಾಕಂದ್ರೆ ನೋಡ್ತಾ ಇದ್ದೀನಿ ನಿನ್ನದೇ ವಯಸ್ಸಿನ ಮಕ್ಕಳು ಬೀದಿಲಿ ಗಾಂಜಾ ಸಿಗರೇಟ್ ಅಂದ್ಕೊಂಡು ಯಾರಿಗೋ ಹೊಡ್ಕೊಂಡು ಯಾರನ್ನೋ ಬೈದು ಯಾರನ್ನೋ ಹೊಡೆದು ಜೈಲಿಗೆ ಹೋಗಿ ಕೊಲೆಯಾಗಿ ಎಲ್ಲ ಏನೇನೋ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಪುಣ್ಯ ಮನೆಗೆ ಬರ್ತಾನಲ್ಲ ಅದು ಖುಷಿ ಪಡಬೇಕು ಅಂತ. ಅಂದರೆ ಒಂದು ಯಾವುದೋ ತಪ್ಪಿಟ್ಕೊಂಡು ನಾನು ಅವರನ್ನು ದೂಷಿಸೋದಕ್ಕಿಂತ ಹೌದು ಯಾವುದೋ ಒಂದರಲ್ಲಿ ಸ್ವಲ್ಪ ಮಿಸ್ ಆಗ್ತಿರ್ಬೋದು, ಅದನ್ನು ತಿದ್ದುಕೊಳ್ಳೋಣ. ಆದರೆ ಮನೆಯಲ್ಲಿ ಊಟ ಮಾಡ್ತಾನೆ, ಕೆಲಸಕ್ಕೆ ಹೋಗ್ತಾನೆ, ಅಣ್ಣ ತಮ್ಮ ಅಥವಾ ಇವ್ರದ್ದು ಯಾರ್ದೋ ಸುಪರ್ದಿಯಲ್ಲಿದ್ದಾನೆ, ಬರ್ತಾನೆ, ಮಾತಾಡ್ತಾನೆ. ಹಂಗೂ ಏನೋ ತುಂಬ ಹೆಣ್ಣಿನ ವಿಚಾರದಲ್ಲಿ ತುಂಬ ಹೊಲಸು ವಿಚಾರಕ್ಕೆ ಹೋಗ ಅದು ಅವನೇ ಪಾಠ ಕಲಿತಾನೆ. ಅರ್ಥ ಆಯ್ತಲ್ಲ? ನಂಬಿಕೆ ಇಡು. ನಿನ್ನ ಮಗನ ವಿಚಾರವಾಗಿ ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಇಲ್ಲಪ್ಪ ನನ್ನ ಮಗ ಓದೋಕ್ಕಾಗಲಿಲ್ಲ ಸರಿ, ಆದರೆ ಈಗ ಜವಾಬ್ದಾರಿಯಿಂದ ಹೋಗ್ತಾನೆ, ಎಲ್ಲಿಗೂ ಹೋಗದೆ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾನೆ, ನಾನು ಹೇಳಿದ್ದು ಕೇಳಿದೆ ಅಂದರೆ ಅವ್ನು ಕೇಳ್ತಿಲ್ಲ ಹೌದು, ಆದರೂ ನೀನು ಸಂಬಂಧಿಕರ ಹತ್ರ ಹೊರಗಡೆ ಹತ್ರ ನೀನು ಹಂಗೆ ಹೇಳಬೇಕು. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ರು ನನ್ನ ತಾಯಿ ಒಳ್ಳೇದನ್ನೇ ಹೇಳ್ತಾವಳ ಅಂದ್ರೆ ಬಹುಶಃ ಮನಪರಿವರ್ತನೆ ಆ ವಿಚಾರದಿಂದ ಸಾಧ್ಯ. ನಾವು ಸಿಕ್ಕದವ್ರ ಹತ್ರ ಎಲ್ಲ ಅಯ್ಯೋ ಬಡಿ ಮಗ ಅವನೇ ಯಾವ ಮಾತು ಕೇಳಲ್ಲ, ಪುಣಾತ್ರ ಮಕ್ಳನ್ನ ನೋಡಿ ಅವ್ರು ಹೆಂಗವ್ರೆ. ಒಂದ್ಸರಿ ನಿಮ್ಮ ಮಗನಿಗೆ ಅನ್ಸ್ಬಿಡುತ್ತೆ, ಅಲ್ಲ ನಾನು ಹಿಂಗೆ ಸ್ವಲ್ಪ ತಿದ್ಕೊಳ್ತಾ ಹೋಗ್ತಾ ಇದ್ರು ಈಗ ಹಿಂಗೆ ಹೇಳ್ತಾಳೆ ಅನ್ನೋದಾದ್ರೆ ನಿನಗೆ ಗೌರವ ಕೊಡೋದೇ ನಿಲ್ಸ್ಬಿಡ್ತಾನೆ ಆತ. ಬಾಯಲ್ಲಿ ಕೆಟ್ಟ ಪದಗಳು ಬರ್ಲಿಕ್ಕೆ ಶುರುವಾಗ್ಬಿಡ್ತವೆ. ಸೊ ನಾನು ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ಬಗ್ಗೆ ಕೇಳೋಣ ಅಂತ ಇದ್ ಮಾಡಿದ್ವಿ ಸರ್. ನಿಮ್ ಟೈಮ್ ಜಾಸ್ತಿ ಇದಾಗುತ್ತೆ ಸರ್. ತೊಂದ್ರೆ ಇಲ್ಲವ? ಈಗ ಮನೆಯವ್ರದ್ದು ಏನ್ ಕತೆ ಇದೆ ಇವಾಗ ಏನು ಅಂತ ಅಂದ್ರೆ ಸರ್, ನಾನು ಅವಾಗಿಂದ ನಾನೇ ಜವಾಬ್ದಾರಿ ಎತ್ಕೊಂಡು ಎಲ್ಲ ಇದ್ ಮಾಡ್ತಾ ಇದ್ದೆ ಸರ್. ನಾನು ಇದಕ್ ಮುಂಚೆ ಇವಾಗ ಒಂದ್ 8-9 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ಮುಂಚೆನು ಇಲ್ಲೇ ಇದ್ವಿ ಸರ್, ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿ ಎಲ್ಲ ನೋಡ್ಕೊತಾ ಇದ್ರು ಸರ್. ನಾನು ಅಲ್ಲಿ ನೋಡ್ಕೊಳಕ್ ಆಗಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಕರ್ಕೊಂಡ್ ಬಂದೆ ಸರ್. ಅವ್ರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿರ್ಲಿಲ್ಲ. ಊರಲ್ಲಿ ಇದ್ರು ಸ್ವಲ್ಪ ದುಡಿಮೆ ಅನ್ನೋದು ಇರ್ಬೇಕಲ್ವಾ ಸರ್. ನಮ್ದು ನಮ್ಮ ಅಮ್ಮವ್ರದ್ದು ಒಂದೇ ಊರ್ ಆಗಿರೋದ್ರಿಂದ ನಾವ್ ಒಬ್ರು ಕೈ ಕೆಳಗಡೆ ಹೋಗ್ಬಾರ್ದು. ಎಷ್ಟೇ ಇದ್ದಿದ್ರುನು ಅಣ್ಣ ತಮ್ಮನ್ ಮನೆ ಮತ್ತೆ ಅಪ್ಪ ಅಮ್ಮನ್ ಮನೆಗೆ ಹೋಗ್ಬಾರ್ದು. ಏನೋ ಯಾವಾಗ್ಲೂ ಹೋಗೋದು ಬರೋದ್ರಲ್ಲಿ ಇರ್ಬೇಕು, ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಅನ್ನೋ ಒಂದ್ ಇದಕ್ಕೆ ನನ್ ಮಕ್ಳುನು ಯಾರ್ ಕಾಲ್ ಕೆಳಗಡೆಗೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನ್ ಬಂದೆ ಸರ್. ಅವತ್ತಿಂದ ಇವತ್ತಿನವರೆಗೂ ಜವಾಬ್ದಾರಿಯಿಂದ ಏನೇ ಒಂದಕ್ಕಾಗ್ಲಿ, ಸ್ಕೂಲ್ದಾಗ್ಲಿ ಮಕ್ಳದಾಗ್ಲಿ ಏನೇ ಒಂದ್ ಇದಾಗ್ಲೂ ಮಾಡ್ಕೊಂತ ಇದ್ ಬಂದ್ರು ಸರ್, ಏನೇ ಒಂದು ಕೆಟ್ಟಾಗ್ ಬೈಯೋದು, ಒಂದು ಹೊಡಿಯೋದು ಅಂದ್ರೆ ಬಂದಾಗ್ಲಿಂದ ಜವಾಬ್ದಾರಿ ತಗೊಳ್ಳಿಲ್ವಾ? ಇಲ್ಲ ಸರ್. ಹೇಗಿದ್ರು ಸ್ವಲ್ಪ ಜಾಗ ಚೇಂಜ್ ಆಯ್ತು ಹೊರತು ಮನುಷ್ಯ ಚೇಂಜ್ ಆಗ್ಲಿಲ್ಲ ಅಂತ. ಚೇಂಜ್ ಆಗ್ಲೇ ಇಲ್ಲ ಸರ್. ಅವಾಗಿಂದಾನು ಏನು ಚೇಂಜ್ ಆಗ್ಲಿಲ್ಲ. ನಾನು ಇವತ್ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ. ಇವಾಗ ಯಾರೇ ಆಗ್ಲಿ ಮಕ್ಳು ಅಂತೂ ದೊಡ್ಡವ್ ಆಯ್ತಾ ಸ್ವಲ್ಪ ಸರಿ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಸರ್, ಆ ತರ ಸರಿ ಹೋಗ್ತಾರೆ ಅಂತ ಹೇಳ್ಕೊಂಡ್ ನಾನು ಇಷ್ಟುವರೆಗೂ ತಿಳ್ಕೊಂಡ್ ಇದ್ ಮಾಡ್ಕೊಂತಾನೆ ಬಂದೆ ಸರ್. ಏನೇ ಒಂದ್ ಇದಾಯ್ತು ಅಂದ್ರುನು ಇವಾಗ ಮಕ್ಳು ಅಂತಕ್ ಬಂದಿ ಅಲ್ಲಿ ಇಲ್ಲಿ ಹೋಗೋದು ಇದ್ ಮಾಡೋದೆಲ್ಲ ಮಾಡ್ತವೆ ಅಂದ್ರುನು ಎಲ್ಲಾದ್ರೂ ಹೋಗ್ ನನ್ ಮಕ್ಳು ಎಲ್ಲೋಯ್ತವೆ ಎಲ್ ಬರ್ತವೆ ತಳಿ ಒಂದ್ ಜವಾಬ್ದಾರಿಯಿಂದ ನೋಡೋಣ, ಹೋಗೋಣ, ಮಾಡೋಣ, ಎಲ್ಲೋಯ್ತವೆ ಎಲ್ ಬರ್ತವೆ ಅನ್ನೋ ಒಂದು ಜವಾಬ್ದಾರಿನೇ ಇದಿಲ್ಲ ಸರ್. ಏನಾದ್ರು ಅಲ್ಲಿ ಏನ್ ಮಾಡ್ತಾವ್ರೆ ನೋಡೋಗು ಅಂತ ಹೇಳಿದ್ರೆ ಅಲ್ಲಿ ಹೋಯ್ತಾರೆ, ಅಲ್ಲಿ ಬರ್ತಾರೆ, ಎಲ್ಲಾದ್ರೂ ಹೋಗ್ಲಿ ಎಲ್ಲಾದ್ರೂ ಬರ್ಲಿ ಬಿಡು ನಿನ್ಗೆ ಆ ತರ ಒಂಥರ ಕೇರ್ಲೆಸ್ ಸರ್. ಏನೇ ಒಂದಕ್ಕೂ ಹೋದ್ರು ನಾವೇ ಹೋಗ್ಬೇಕು, ನಾವೇ ಮಾಡ್ಬೇಕು. ಇವಾಗ ಬೆಳಗ್ಗೆ ಒಂದ್ 9 ಗಂಟೆ ಕೆಲ್ಸಕ್ಕೆ ಹೋದ್ರೆ ಒಂದ್ 8 ಗಂಟೆ 7:30 ಹಿಂಗ್ ಬರ್ತೀವಿ. ಏನೋ ಒಂದ್ ಜವಾಬ್ದಾರಿ ತಗೊಳಲ್ಲ. ಈಗ ಮಕ್ಳಿಗೆ ಆಗ್ಲಿ ಸರ್, ಎದುರಿಗೆ ಏನೋ ಒಂಥರ ಮಾತಾಡೋದು, ಅವು ಹಿಂತಿರುಗಿ ಮಾತಾಡೋದು, ಆ ತರ ಇದ್ ನಡೀತೈತೆ ಸರ್. ತಂದೆ ಮಕ್ಳು ಎದುರು ಬದ್ರು ಮಾತಾಡ್ತಾರ, ಎದುರು ಬದ್ರಿಗೆ ನೀಟಾಗಿ ಕುತ್ಕೊಂಡು ಸೋಷಿಯಲ್ ಆಗಿ ಮಾತಾಡೋಣ ಆ ತರ ಒಂದ್ ಬುದ್ಧಿನೇ ಇಲ್ಲ ಸರ್. ಏನೋ ಒಂಥರ ಗದ್ರಿ ಮಾತಾಡೋದು ಆ ತರ. ಇವ್ರು ಬೈಯೋದಿಕ್ಕೆ ಅವರು ಚಿಕ್ಕ ಪುಟ್ಟ ಕೌಂಟರ್ ಕೊಡ್ಲಿಕ್ಕೆ ಶುರು ಮಾಡ್ಯಾರ ಮಕ್ಳು.
ಆತರ ಇದು ಇವಾಗ ನಾವು ಸರಿ ಇದ್ರೆ ಅವ್ರು ಇದ್ ಮಾಡ್ತಾರಲ್ವಾ ಸರ್, ಏನೋ ಒಂದು ಏನೋ ಬೈಯೋದು ಆತರ ಇದ್ ಮಾಡ್ತಾ ಇದ್ರು. ಅಂದ್ರೆ ಬುದ್ಧಿ ಮಾತನ್ನು ಕೂಡ ಅಸಭ್ಯವಾಗಿ ಹೇಳೋದು. ಆತರ ಇವಾಗಿನ ಮಕ್ಳು ಆತರ ಎಲ್ಲ ಇದು ಕೇಳ್ತಾವ ಸರ್. ನಾವೇನೋ ಇದ್ ಮಾಡಕ್ ಹೋದ್ರೆ ಅವೇನೋ ಒಂಥರ ತಿಳ್ಕೊತವೆ. ತಳಿ ಹೆಂಗಿರ್ಬೇಕು ಅನ್ನೋ ಒಂದು ಇದೇ ಇಲ್ಲ ಸರ್. ಏನೇ ಒಂದ್ ಸಣ್ಣ ಸಣ್ಣ ವಿಷಯಕ್ಕೂನು ಜಗಳನೆ. ಇವಾಗ ಒಂದ್ 6 ತಿಂಗಳಿಂದ ಸರಿ ಒಂದ್ ಅವ್ರಿಗೇನ್ ಜಾಸ್ತಿ ಇದೇನಿಲ್ಲ, ಒಂದ್ 10-12 ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾಯಿತ್ತು. ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಇವಾಗಾದ್ರೆ ಸ್ವಲ್ಪ ದಿವಸದಿಂದ ಹೋಗ್ತಾ ಇದಾರೆ. ಅಂದ್ರೂ ಹೋಗ್ತಾ ಇದ್ರು ಇವಾಗ ನಾನ್ ಸುಮ್ನೆ ಹಿಂಗೇನು ಜಗಳ ಮಾಡಿ ಇದ್ ಮಾಡಿದ್ಕೆ ಸರ್ ಇವಾಗ ಒಂದ್ 10-12 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅದಕ್ಕೆ ಇವಾಗ ಏನ್ ಸರ್ ಜೋರು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಸರ್? ಮಾತಾಡು. ಅದು ಸಂಬಳ ಕೊಡ್ತಾ ಇಲ್ಲ. ಈ ತರ ಮನೆಯಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ನಿಮ್ಮ ಅತ್ತೆ ಮಾವ ಅರ್ಥಾತ್ ಅವ್ರ ಅಪ್ಪ ಅಮ್ಮ ಯಾರು ಇಲ್ವಾ ಇದನ್ನು ಕೇಳೋರು, ಅಥವಾ ಇದನ್ನ ಸರಿ ಮಾಡ್ಲಿಕ್ಕೆ? ಅಂದ್ರೆ ಕೇಳೋರು ಇಲ್ಲ ಅಂತಂದ್ರೆ ಸರ್, ನಮ್ದು ರಿಲೇಷನ್ ಸರ್. ನಮ್ಮ ಅತ್ತೆ ಮಗನೇ ಆಗಿರೋದು. ನಮ್ಮ ಅತ್ತೆ ಅವರು ನಮ್ಮ ಊರಲ್ಲೇ ಇದ್ರು ಸರ್. ನಮ್ಮ ಮಾವ ಬೇರೆ ಮದ್ವೆ ಆಗ್ಬಿಟ್ಟಿದ್ರು. ತಂಗಿನಾ? ನಮ್ಮ ಮನೆ ನಮ್ಮ ಅಪ್ಪ ಇದಾರಲ್ಲ ಸರ್, ಅವ್ರ ಅಕ್ಕ. ತಂಗಿ ಅಲ್ಲ, ಅಕ್ಕ. ಅಕ್ಕನ್ ಮಗ. ನಮ್ಮ ಮಾವ ಬೇರೆ ಮದ್ವೆ ಆಗಿದ್ರು ಸರ್. ನಮ್ಮ ಮಾವ ಬೇರೆ ಮದ್ವೆ ಆಗಿದ್ರು. ಈ ಕೊರೋನಾ ಟೈಮಲ್ಲೇ ಇಬ್ರು ತೀರೋದ್ರು ಸರ್. ಒಂದ್ 20 ದಿವಸ. ನಮ್ಮ ಮಾವ ಒಂದ್ 20 ದಿವಸ ಮುಂಚೆ ತೀರೋದ್ರು. ಆಮೇಲೆ ನಮ್ಮ ಅತ್ತೆನೂ ತೀರೋದ್ರು. ಇವಾಗ ಯಾರು ಇಲ್ಲ ಸರ್. ನಮ್ಮ ಅಜ್ಜಿ ಒಬ್ರು ಇದ್ರು, ಹೇಳಕ್ಕೆ ಕೇಳಕ್ಕೆ. ಇವಾಗ ಅವರು ಇಲ್ಲ, ಇವ್ರಿಗೆ ಯಾರು ಕೇಳ್ದಂಗೆ ಇದಾಗ್ಬಿಟ್ಟಿದ್ದಾರೆ. ಇನ್ನ ನಮ್ ಕೇಳಿದ್ರೆ ನಮ್ಮ ಅಪ್ಪ ಕೇಳ್ಬೇಕು. ನಮ್ಮ ಅಪ್ಪ ಇನ್ನೇನ್ ಅವ್ರು ಕೇಳೋದು ಅಂತ ಅವ್ರಿಗೆ ಸ್ವಲ್ಪ ಏಜ್ ಆಯ್ತಲ್ಲ ಸರ್. ಆತರ ಹೇಳಿದ್ರು ಕೇಳೋರಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್. ಸರ್, ಏನೇ ಒಂದ್ ಹೇಳಿದ್ರು ನಾವು ಬುದ್ಧಿ ಹೇಳಕ್ ಆಗುತ್ತೆ ಅವ್ರಿಗೆ? ಅರ್ಥ ಮಾಡ್ಕೊಳ್ದಿದ್ದವ್ರಿಗೆ ಏನ್ ಹೇಳೋದು ಅನ್ನೋ ತರ ಸರ್. ನಾನು ಯಾವ್ದು ಅವ್ರಿಗೆ ಶೇರ್ ಮಾಡ್ಕೋತಾ ಇರ್ಲಿಲ್ಲ ಸರ್. ಹಿಂಗೈತೆ ಹಿಂಗಿಲ್ಲ ಏನು ನಾನು ಹೇಳ್ತಾ ಇರ್ಲಿಲ್ಲ. ಸುಮ್ನೆ ನನ್ ಕಷ್ಟ ನಾನೇ ಇದ್ ಮಾಡ್ಕೊಂತ ಹೋಗ್ತಾ ಇದ್ದೆ. ಇವಾಗೆಲ್ಲ ನೆನ್ನೆನು ಅದೇ ತರ ಸರ್. ಏನೋ ಒಂದು ವಿಷಯಕ್ಕೆ ಎತ್ತಿ ಸುಮ್ನೆ ಹೊಡೆದೇ ಬಿಟ್ರು ಸರ್. ನೆನ್ನೆ ಶನಿವಾರ. ಅದೇ ಇದಕ್ಕೆ ಏನಪ್ಪಾ ಹಂಗ ಇದ್ ಮಾಡ್ತಾ ಇದೆಯಾ ಅಂತ ಮಗ ಹಿಂಗ್ ಎಳ್ದಿ ಕೂರಿಸ್ದ. ಅಂದ್ರೆ ಯಾರು ಹೊಡೆದಿದ್ದು? ನನ್ಗೆ ಸರ್. ನಿಮ್ ಮಗ ನಿಮ್ ತಂದೆ? ಅಲ್ಲೇ ನಾನು ಹೋಗ್ತಾ ಇದ್ದ, ಹಿಂಗ್ ತಡ್ದ. ಏನಕ್ಕೆ ಹಂಗ್ ಹೊಡೆಯಕ್ ಹೋಯ್ತಾ ಇದ್ಯಾ? ದೊಡ್ಡ ಮಗ? ದೊಡ್ಡ ಮಗ. ಮಾಮೂಲಿ ಹೆಂಗಸ್ರ ಮೇಲೆ ಕೈ ಮಾಡೋದಲ್ಲ, ಗಂಡಸ್ರ ತರ ಇರ್ಬೇಕು ಅನ್ನೋ ಹಿಂಗ್ ಎಳ್ದ್ ಕೂರಿಸ್ದ. ಈ ತರ ಇದ್ ಬರ್ತೈತೆ. ಹೆಂಗ್ ನಾವು ಈಗ ಸ್ವಲ್ಪ ಅಡಿಗೆ ಮಾಡಿಕೊಂಡು ಇದೆಲ್ಲ ಏನು ಮಾಡ್ತಾ ಇಲ್ಲ ಸರ್. ಯಾರಿಗೆ? ಅವ್ರು ನಮ್ಮ ಮನೆಯವ್ರಿಗೆ. ಅವರು ಅಷ್ಟೇ ಸರ್. ಒಂದ್ ಸಂಬಳ ಕೊಡ್ತಾ ಇಲ್ಲ, ಒಂದೇನು ಇದ್ ಮಾಡ್ತಾ ಇಲ್ಲ. ಒಂದು ಅನ್ನ ಹೋಟ್ಲ ತಿನ್ನೋದು ಸರ್. 3 ಟೈಮ್ ಅಷ್ಟೇ ಹೋಟ್ಲ ತಿನ್ನೋದು. ಈ ತರ ಮಾಡ್ತಾ ಇದಾರೆ. ಅದ್ ಹೆಂಗ್ ಮಾಡೋದು ಏನ್ ಬಿಡೋದು ಅನ್ನೋ ಒಂದ್ ಇದಕ್ಕೆ ನಿಮ್ ಮನೇಲೆ ಮಲಗ್ತಾರೆ? ಸರ್. ಏನೇ ಒಂದ್ ಹೇಳಿದ್ರು ಇನ್ನ ಶುಕ್ರವಾರ ಬಂತು ಶನಿವಾರ ಬಂತು ಅಂದ್ರೆ ಸರ್, ಶನಿವಾರ ಹೋಗೋದು, ಸೋಮವಾರ ಬೆಳಗ್ಗೆ ಬರೋದು, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋದು. ಈ ತರ ಮಾಡ್ತಾ ಇದಾರೆ. ತಿರ್ಗಿ ಇವಾಗ ನೋಡಿ ಸರ್, 6 ಗಂಟೆ 6:30 ಬಂದ್ರೆ ಸರ್, ಇವಾಗ ಮಲ್ಗೆ ಬಿಟ್ಟಿರ್ತಾರೆ ಆಲೆ ಬರೋ ವರ್ಷದಲ್ಲಿ. ನನ್ ಕೆಲ್ಸದಿಂದ ಬರೋ ಅಷ್ಟ್ರಲ್ಲಿ ಆಲೆ ಮಲ್ಗಿರ್ತಾರೆ. ಹೋಗ್ ಊಟ ತಿನ್ಕೊಂಬಲ್ಲಿ ತಿರ್ಗಾ ಮಲ್ಗೋದು. ಬರೀ ಮಲ್ಗೋದು ಬರೀ ಇಷ್ಟೇ ಸರ್. ಏನ್ ಮಾಡೋದು ಹೆಂಗ್ ಬಿಡೋದು? ಈ ಮಕ್ಳುಗಳು ಎದ್ರು ಇದಾದ್ರೆ ಏನ್ ಮಾಡೋದು ಅಂತ ಅದೇ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ಹೇಳಿ. ಏನಾದ್ರಿ ಮಕ್ಳುಗಳು ಈಗ ಅಪ್ಪನ್ ಮುಂದೆ ಎದ್ರು ನಿಂತ್ಕೊಂಡ್ರೆ ಕೈ ಮಾಡೋದು, ಈ ತರ ಸ್ಥಿತಿಗಳು ಬಂದ್ರೆ ಹೆಂಗ್ ಇದ್ ಮಾಡೋದು? ಕಂಟ್ರೋಲಿಗೆ ಬರೋದು. ಇಬ್ರು ನಿಂತ್ಕೊಂಡ್ರೆ ನಾನು ಏನು ಇದ್ ಮಾಡಕ್ಕೆ ಆಗಲ್ಲ ಅಲ್ವಾ ಸರ್? ಅಲ್ವಾ, ಸ್ಥಿತಿ ಬರ್ತಾ ಇಲ್ಲ, ಆತ ತಂದುಕೊಳ್ತಾ ಇದ್ದ. ಹೌದು ಸರ್, ಅದೇ ಮೇನ್ ಪ್ರಾಬ್ಲಮ್. ನಿಮ್ ಕಷ್ಟ ಏನು ಅಂತ ತಗೊಳ್ರಪ್ಪ, ಹಿಂಗ್ ಬಂದ್ರಪ್ಪ, ಇದ್ ಕೊಡ್ಸ್ಬೇಕೇನಪ್ಪ, ಇದ್ ಬಿಡ್ಬೇಕೇನಪ್ಪ, ಆತರ ಏನು ಇದೇ ಮಾಡ್ತಾ ಇಲ್ಲ ಸರ್. ಅವಕ್ಕೆ ನನಗೆ ಏನು ಕೊಡ್ಸೋದು ಬೇಡ, ಏನು ಈಗ ಅವ್ರವ್ರ ಅನ್ನ ಅವ್ರವ್ರ ದುಡ್ಡು ಕೊಡೋಷ್ಟು ಹಂತಕ್ಕೆ ಬಂದಿದ್ದಾನೆ. ಅದರಲ್ಲೂ ಮಗ ಈ ಸಮಯದಲ್ಲಿ ತಾನು ಸ್ವಲ್ಪ ನ್ಯಾಯಯುತವಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರ ಜೊತೆ ಮಾತಾಡಿಕೊಂಡು ಏನೇ ವಿಚಾರ ಇದ್ರು ಮನೆಯಲ್ಲೇ ಇದ್ದುಕೊಂಡು, ಮನೆಯಲ್ಲಿ ನಿಮ್ಮನ್ನು ಬೈತಾರೋ ಹೊಡಿತಾರೋ ಅದು ಏನೇ ಇದ್ರು ಮನೇಲಿರೋ ಮನುಷ್ಯ ಆದ್ರೆ ನಾವು ಅವನು ನಂಬೋದು. ಹೊರಗಡೆಯಿಂದ ಬಂದು ಸಿನಿಮಾಗಳ ಮಧ್ಯೆ ಅಡ್ವರ್ಟೈಸ್ ಬಂದಂಗೆ ಆಗಾಗ ಬಂದ್ಬಿಟ್ಟು, ಅಂದರೆ ಗಂಡ ಅಂದಾಗ ಅದೊಂದು ಒಂದು ಕಡೆ ಮನೆ ಮಾಡೋದು ಯಾಕೆ, ಒಂದು ಕಡೆ ಸಂಸಾರ ಓಡೋದು ಯಾಕೆ ಅಂದರೆ ಅದು ಎಲ್ಲಿ ಹೋದ್ರೂ ಅಲ್ಲಿಗೆ ಬಂದು ಕೂರಬೇಕು. ಅದೊಂಥರ ದೇವಾಲಯದ ಥರ, ಅದು ಅಲ್ಲಿ ಓಡಾಡಂಗಿಲ್ಲ, ಒಂದೇ ಹತ್ರ ಇರಬೇಕು. ಅದು ಸಂಸಾರ. ನಾನು ಒಳ್ಳೆ ಸನ್ಯಾಸಿ ಅಲೆಮಾರಿ ಥರ ಎಲ್ಲಿಗೋ ಹೋಗ್ತೀನಿ, ಯಾವಾಗಲೂ ಬರ್ತೀನಿ, ಮತ್ತೆ ಮದುವೆ ಹಾಕಾದೆ. ನೋಡುವ, ಅವರು ನಿಮ್ಮ ಚಿಕ್ಕಮ್ಮನ ಮಗನು ದೊಡ್ಡಮ್ಮನ ಮಗನು ವಿಷಯ ಅದಲ್ಲ. ಈ ಸಮಯದಲ್ಲಿ ಮಕ್ಕಳು ಮೊದಲೇ
ಓದುವ ವಿಚಾರದಲ್ಲಿ ಅಥವಾ ಆ ಸಮಯದಲ್ಲಿ ಏನೋ ಚಿಕ್ಕ ಪುಟ್ಟದ್ದಾಗಿ ಅವರೂ ಕೂಡ ಎಡವುತ್ತಾ ಇದ್ದಾರೆ, ಈಗೇನೋ ತಿದ್ದುಕೊಳ್ತಾ ಇದ್ದಾರೆ, ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಜೊತೆ ಇದ್ದುಕೊಂಡು ಏನೋ ಒಂದು ನಡೀತಾ ಇದೆ. ಬಟ್ ಈ ಸಮಯದಲ್ಲಿ ನಿನ್ನ ಗಂಡನ ವಿಚಾರವಾಗಿ ನೀವು ದ್ವೇಷದಿಂದ ಅವನನ್ನು ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಈಗ ಮಕ್ಕಳು ಅಪ್ಪನೊಂದಿಗೆ ಹೇಗೆ ನಡ್ಕೊಳ್ತಾರೆ, ಅಪ್ಪ ಹೇಗಾದರೂ ಇರಲಮ್ಮ, ನಾವು ಚೆನ್ನಾಗಿರೋಣ, ಆತ ಸರಿ ಹೋಗು ಬಂದರೆ ಆತನನ್ನು ಗೌರವಿಸೋಣ, ಪ್ರೀತಿಸೋಣ. ಅದನ್ನು ಬಿಟ್ಟು ನಾನು ಅಪ್ಪನನ್ನು ಬೈಯೋದು ಹೊಡೆಯೋದು ನಾನು ಮಾಡಲ್ಲಮ್ಮ, ನೀನು ಹೇಳ್ದಂಗೆ ಕೇಳ್ಕೊಂಡು ನಾವು ದುಡ್ಕೊಂಡು ಚೆನ್ನಾಗಿರೋಣ ಅಂದರೆ ಅಪ್ಪ ಸರಿ ಇಲ್ಲ ಅದು ಮಾತ್ರ ಕೈ ಮಾಡೋ ಹಂತಕ್ಕೆ ಮಕ್ಕಳು ಹೋಗಬಾರ್ದು. ನೀವು ನೀನು ಬಿಟ್ಬಿಟ್ಟಿದೀಯ ಅಡುಗೆ ಕಲ್ಲ ಮಾತಾಡ್ಸಲ್ಲ, ಅದು ಫೈನ್, ಅದು ಒಂದು ರೀತಿ ಶಿಕ್ಷೆ. ಆದರೆ ಒಬ್ಬ ಸಂತಾನವಾಗಿ, ಒಬ್ಬ ಮಗನಾಗಿ ನಾನು ಅವ್ರ ಮೇಲೆ ಕೈ ಮಾಡೋ ಹಂತಕ್ಕೆ ಹೋಗೋದಿದೆಯಲ್ಲ, ಅಫ್ಕೋರ್ಸ್ ಆ ತಂದೆ ಎನಿಸಿಕೊಂಡವನು ಸರಿ ಇಲ್ಲ, ಹೌದು. ಆದರೆ ಕೈ ಮಾಡೋ ಹಂತಕ್ಕೆ ಹೋದಾಗ ಆ ಪಾಪ ನಮ್ಮದೇ ಆಗ್ಬಿಡುತ್ತೆ. ಇಲ್ಲಿ ನಿನ್ನ ಮಕ್ಕಳಿಗೆ ನೀನು ವಿಶ್ವಾಸಕ್ಕೆ ತಗೋ. ಸಾಧ್ಯವಾದರೆ ಗಂಡ ಅವನು ಉದ್ದಕ್ಕೂ ಇದರಲ್ಲೇ ಬಂದಿದ್ದಾನೆ, ಕುಡಿತಾನೆ, ಬಂದು ಮಲಗುತ್ತಾನೆ, ಸ್ನೇಹಿತರು ಸರಿ ಆಯ್ತು, ಕುಡಿಯಲ್ಲ. ಈಗ ಸ್ನೇಹಿತರು ಅಂದರೆ ತಾನು ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳು ಎಲ್ಲ ಇದ್ದ ಸಮಯದಲ್ಲಿ ತಾನು ದುಡಿದು ಆ ಹಣವನ್ನೆಲ್ಲ ಮೋಜು ಮಸ್ತಿಗೆ ಬಳಸ್ತಾನೆ ಅಂದರೆ ಅದು ಕುಡಿತಕ್ಕಿಂತ ಕಡಿಮೆ ಏನಿದೆಯವ ಅದರಲ್ಲಿ? ಹೌದಲ್ಲವಾ? ಒಬ್ಬ ವೇಶ್ಯೆ ಬಳಿ ಹೋಗಿ ಬರೋನು, ಒಬ್ಬ ಕುಡಿಯೋನು, ಒಬ್ಬ ಬೇಜವಾಬ್ದಾರಿ ಮರೆತು ಬದುಕೋನು, ಇವರೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಬಟ್ ಬೇರೆ ಬೇರೆ ರೀತಿ ಕಾಣ್ತಾರಷ್ಟೇ ಅವರು. ಹಣ್ಣು ಕುಡಿಯೋದು ಒಂದು ಹೇಗೆ ಚಟವೋ, ಪರಸ್ತ್ರೀ ಅನ್ನೋದು ಹೇಗೆ ಒಂದು ಚಟವೋ, ಮದ್ಯಪಾನ ಧೂಮಪಾನ ಅನ್ನೋದು ಹೇಗೆ ಒಂದು ಚಟವೋ, ಮನೆಯ ಜವಾಬ್ದಾರಿಯನ್ನು ಮರೆತು ಇನ್ಯಾವುದೋ ಹೊರಗಿನವರಿಗೆ ಉಪಕಾರ ಆಗಲಿಕ್ಕೆ, ಹೊರಗಿನ ಫ್ರೆಂಡ್ಸ್ಗಳನ್ನ ಕಾಪಾಡಿಕೊಳ್ಳಿಕ್ಕೆ ಹೆಂಡತಿ ಮಕ್ಕಳನ್ನು ಬಲಿ ಕೊಡುವ ಈ ದುರ್ಬುದ್ಧಿ ಕೂಡ ಅದು ಒಂದು ಚಟವೇ ಹೌದು. ಆದರೆ ಮೇಲ್ನೋಟಕ್ಕೆ ನೀವು ಅದೊಂದು ಚಟ ಅಂತ ಪರಿಗಣಿಸಲ್ಲ, ಅದೇ ನಿಮ್ಮ ದುರ್ಬುದ್ಧಿ. ಅದಿದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ಚಟ ಅದು. ಹಾಗಾಗಿ ಮಕ್ಕಳನ್ನ ಕೈ ಎತ್ತದೆ ಅಂದರೆ ಈ ಸಮಯದಲ್ಲಿ ನಿನ್ನ ತಾಯಿಯಾಗಿ ಸ್ವಲ್ಪ ನೀನು ಕಣ್ಣೀರು ಸುರಿಸ್ಬೇಕು. ನಿನ್ನ ದುಃಖದ ಸ್ಥಿತಿ ನಿನ್ನ ಮಕ್ಕಳು ನೋಡಿದಷ್ಟು ಅವ್ರಿಗೆ ಮನುಷ್ಯತ್ವ ಅನ್ನೋದು ಬರ್ತಾ ಹೋಗುತ್ತೆ. ಯಾಕಂದರೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ನಲ್ಲ ಅನ್ನೋದು ಎಂಥ ಕಟುಕನಿಗೂ ಅನಿಸುತ್ತವ. ನೀನು ನಿನ್ನ ಮಕ್ಕಳಿಗೆ ಹಾಗೆ ಭಾವನಾತ್ಮಕವಾಗಿ ಹೇಳಬೇಕು, ನೋಡ್ರಪ್ಪ ಆತ ತಪ್ಪಿ ಹೋಗ್ಬಿಟ್ಟಿದ್ದಾನೆ, ಈಗ ನಮ್ಮ ಕೈಲಿ ಇಲ್ಲ, ಅದು ಅವನು ದುಡಿತಾನಂತೆ, ಖರ್ಚು ಮಾಡ್ತಾನಂತೆ, ಈಗ ನಾವು ಅವನನ್ನು ತಿದ್ಲಿಕ್ಕೆ ಆಗಲ್ಲ. ಆದರೆ ಒಡೆದು ನೀನೇ ಯಾಕೆ ಪಾಪ ಕಟ್ಕೊಳ್ತೀಯಾ? ಹಾಗಾಗಿ ಬೇಡ, ಕೈ ಮಾಡಬೇಡ, ಅಥವಾ ಬೈಲಿಕ್ಕೆ ಹೋಗ್ಬೇಡ. ತೀರಾ ಈಗ ಅಮ್ಮನನ್ನು ಹೊಡೆಯೋಕೆ ಬಂದಾಗ ಬಹಳ ಗೌರವಾನ್ವಿತವಾಗಿ ಶ್ರೀರಾಮಚಂದ್ರನ ಹಾಗೆ ಬದುಕಿದ ಒಬ್ಬ ಪುರುಷ, ಒಬ್ಬ ತಂದೆ ಏನೋ ಸಂಸಾರದ ವಿಚಾರದಲ್ಲಿ ಅಮ್ಮನ ಮೇಲೆ ಕೈ ಮಾಡಿದಾಗ ಮಕ್ಕಳು ಅಪ್ಪನನ್ನು ಹಂಗೆ ಹೊಡಿಯೋಕೆ ಹೋಗಲ್ಲ. ಆದರೆ ಯಾವಾಗ ಬೇಜವಾಬ್ದಾರಿಯಾಗಿ ಬೀದಿಲಿ ತಿರುಗಾಡೋ ದಾಸೈನ ಥರ ಸಂಸಾರವನ್ನು ಮರೆತು ಬದುಕ್ತಾ ಇದ್ರೆ ನಿನ್ನ ಮೇಲೆ ಒಂಚೂರು ಕೈ ಎತ್ತಿದ್ರು ಅವನ ತಂದೆಯಾಗಲ್ಲಿ ಕಾಣೋದೇ ಇಲ್ಲ. ಹೌದು ಸರ್, ಅದು ಏನ್ ಬಳೆ ಚುಚ್ಕೊಂಡೆಲ್ಲ ಬ್ಲಡ್ ಎಲ್ಲ ತೊಟ್ಟಿಗ್ತಾ ಇತ್ತು ಸರ್, ಮತ್ತೆ ಬುಲ್ಡೆಗೆಲ್ಲ ಏಟಾಯ್ತು. ಅದನ್ನ ನೋಡಕ್ ಆಗ್ದಿಲ್ಲ, ಇವನು ಎಳ್ಕೊಂಡ್ ನನ್ನ ಪ್ರಕಾರ ಮಕ್ಕಳು ಕೈ ಮಾಡೋ ಹಂತಕ್ಕೆ ಹೋಗೋದು ತಪ್ಪು. ಆದರೆ ಹಾಗೆ ತಿರುಗಿ ಬಿದ್ದಾಗಾದ್ರೂ ಅವನು ಬದಲಾಗ್ತಿದ್ನೋ ಏನೋ ಅಂತ. ಅಯ್ಯೋ ನನ್ನ ಮಕ್ಕಳು ಹಿಂಗ ಒಡೆಯೋರಂಗ ಆಗ್ಬಿಟ್ರು ಅಂದ್ರೆ ನಾನು ನಿನ್ನೆಷ್ಟು ತಪ್ಪಿರ್ಬೇಕು ಅಂದರೆ ಆತನಿಗೊಂದು ಆತ್ಮಸಾಕ್ಷಿ ಅನ್ನೋದು ಇಲ್ಲ ಅಂದಾಗ ನೀನು ಆತನ ಬಗ್ಗೆ ಕೊರಗೋಕೆ ಹೋಗ್ಬೇಡ. ಈಗ ನಿನ್ನ ಕೈಲಿರೋದು 2 ಮಕ್ಕಳು, ಅವುಗಳನ್ನು ಕಾಪಾಡಕು. ಗಂಡನ ಬಗ್ಗೆ ಎಷ್ಟು ಮಾತಾಡ್ತೀಯಾ? ಅದು ಮುಗಿದೇ ಇರೋ ವಿಚಾರ. ಮತ್ತು ಅದು ಎಲ್ಲಿಯವರೆಗೂ ಆತನ ದುಡಿಮೆ ಇರುತ್ತೆ, ಎಷ್ಟೋ ಹಣ ಬರುತ್ತೆ, ಕೈಯಲ್ಲಿ ಕಾಸಿರುತ್ತೆ, ತೋಳಲ್ ಶಕ್ತಿ ಇರುತ್ತೆ, ಒಂದಷ್ಟು ಇಂಥದ್ದೇ ಬೇಜವಾಬ್ದಾರಿ ಗಂಡಸರ ಸಂಘ ಅವನಿಗೆ ಸಿಗುತ್ತೆ, ಅಲ್ಲಿವರೆಗೂ ನಿಮ್ಮ ಮಾತುಗಳು ಅವನಿಗೆ ಏನೂ ಅಲ್ಲ. ನೀನು ಒಬ್ಬ ಗಟ್ಟಿ ಹೆಣ್ಮಗಳಾಗಿ ಸರಿ ನನ್ನ ಹಣೆ ಬರ ಕಟ್ಕೊಂಡ್ಬಿಟ್ಟಿದ್ದೀನಿ, ಈಗ ನಾನು ಯಾರಿಗೆ ಬದುಕಬೇಕು? ಮಕ್ಕಳು ಏನೋ ತಪ್ಪು ಮಾಡಿಬಿಟ್ರು, ಏನು ತೀರಾ ಕೊಲೆಗಾರರ ಹಂತಕ್ಕೆ ಹೋಗಿಲ್ಲ, ಇನ್ನೂ ನಿಮ್ಮ ಕೈಲೇ ಇದ್ದಾರೆ, ಉಳಿಸ್ಕೊ. ಅರ್ಥ ಆಯ್ತಲ್ಲ? ಯಾವುದೂ ಸರಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರಲೇಬೇಡ. ಗಂಡ ಅನ್ನೋ ಒಂದು ವಿಚಾರ ತಪ್ಪಿದೆ, ಅದು ಇವತ್ತಲ್ಲ, ಅದು ಯಾವತ್ತೋ ತಪ್ಪು ಹೋಯ್ತು. ಹೌದು ತಾನೆ? ಅದು ಈಗ ತಪ್ಪಿರೋದಲ್ಲ. ವಿಷಯ ಏನಂದ್ರೆ ಈಗ ಯಾಕೆ ದುಃಖ ಆಗ್ತಿದೆ? ಅವನು ಕೆಟ್ಟಿದ್ದಾನೆ ಅಂತಲ್ಲ, ಗಂಡ ಜವಾಬ್ದಾರಿ ತೆಗೆದುಕೊಂಡಿಲ್ಲ ಅಂತಲ್ಲ, ಇಲ್ಲ, ಅದಕ್ಕಲ್ಲ. ಮಕ್ಕಳು ಮತ್ತೆ ತಂದೆ ಘರ್ಷಣೆ ಶುರುವಾಗ್ತಿದೆ. ಯಾಕಂದ್ರೆ ಮಕ್ಕಳು ಚಿಕ್ಕವರಿದ್ದಾಗ ಇವತ್ತ ಏನು ಮಾಡಿದ್ರು ಮಕ್ಕಳಿಗೆ ಗೊತ್ತಾಗ್ತಿರಲಿಲ್ಲ. ಈಗ ಇಬ್ಬರು ಘರ್ಷಣೆಗೆ ಬಿದ್ದಿದ್ದಾರೆ. ಸಮಸ್ಯೆ ಅದೇ ಹೊರತು ಅವನು ಕೆಟ್ಟಿದ್ದಾನೆ ಅಂತ ಏನಲ್ಲ. ಯಾಕಂದ್ರೆ ಅದು ಬಹಳ ದಿನ ಆಗೋಯ್ತು ಕೆಟ್ಟು ಅನ್ನೋದು ನಿನಗೂ ಗೊತ್ತು. ಇಲ್ಲಿ
ನಿಮ್ಮ ಮಕ್ಕಳಿಗೆ ಸ್ವಲ್ಪ ತಾಯಿಗೆ ಹೊಡೆದು ರಕ್ತ ಬರೋ ಹಂತಕ್ಕೆ ಹೋದಾಗ ಯಾವ ಮಗನಾದರೂ ಅವನೊಬ್ಬ ಕೈ ಇಲ್ಲದೆ ಕಾಲಿಲ್ಲದೆ ಹುಟ್ಟಿರೋ ಅಂಗವಿಕಲನಾದರೂ ಕೂತ ಜಾಗದಲ್ಲಿ ಏನಾದರೂ ಅವನಿಗೆ ವಾರ್ನಿಂಗ್ ಕೊಡ್ತಾನೆ, ಏನೋ ಎದುರಿಸೋ ಪ್ರಯತ್ನ ಮಾಡ್ತಾನೆ, ಏನೋ ಒಂದು ಬೈದೆ ಅದು ತಾಯಿಗಂಗ ಆದಾಗ ನಿಮ್ಮಗ ಅಲ್ಲ, ಒಂದು ನಾಯಿಗೂ ತನ್ನ ಮರಿಗೇನೋ ಮಾಡಿದ್ರೆ ತಾಯಿ ಅಥವಾ ತಾಯಿಗೇನೋ ಮಾಡಿದ್ರೆ ಮರಿ ತಮ್ಮ ಪ್ರತಿರೋಧ ಒಡ್ಡುತ್ತವೆ. ಅದು ಪ್ರಕೃತಿ ಸಹಜ ಗುಣ. ಆದರೆ ಹಿಂಗೆ ಈ ವಿಚಾರಕ್ಕೆಲ್ಲ ಕೈ ಎತ್ತೋ ಹಂತಕ್ಕೆ ಮಕ್ಕಳು ಬುದ್ಧಿ ಹೋಗೋದಿದೆಯಲ್ಲ, ಇದು ತಂದೆ ವಿಚಾರದಲ್ಲ, ಎಲ್ಲೋ ಹೊರಗಡೆಯಲ್ಲೂ ಕೂಡ ನಿಮ್ಮ ಮಕ್ಕಳು ಅದೇ ಕೆಲಸ ಮಾಡ್ಲಿಕ್ಕೆ ನಿಂತು ಬಿಡ್ತಾರೆ. ಆಮೇಲೆ ಅಂದ್ರೆ ಈ ಕೈ ಎತ್ತೋ ಬುದ್ಧಿ ಇದೆಯಲ್ಲ, ಇದು ಮನೆಗಷ್ಟೇ ಸೀಮಿತ ಆಗಲ್ಲ, ಆ ಬುದ್ಧಿ ಹೊರಗಡೆಗೂ ಹೋಗ್ಬಿಡುತ್ತೆ. ಆಮೇಲೆ ನೀನು ಅವ್ರಿಗೆ ಹೇಳ್ಕೊಡ್ಬೇಕಾರದು, ನೋಡಪ್ಪ ಆಯ್ತು, ಈಗ ಅವನನ್ನು ನಾನೇ ಸೈಡಿಗೆ ಇಟ್ಬಿಟ್ಟಿದ್ದೀನಿ, ಬಿಡಿ ಅವನನ್ನು ಬಿಟ್ಬಿಡಿ. ಆದರೆ ಕೋಪ ಮಾಡ್ಕೊಂಬಿಡೋದು, ಸಡನ್ನಾಗಿ ಏನೋ ಹೊಡಿಯೋಕೆ ಹೋಗೋದು ಬೇಡ. ಇದು ಈ ಮನೆಯಲ್ಲಿ ಇಲ್ಲಿ ಹೊಡೆದ್ರಿ ಯಾರು ಕೇಳಲ್ಲ, ಆಯಿತು. ಬಟ್ ಹೊರಗಡೆನೂ ನೀವು ಹಿಂಗೆ ಕೋಪಿಷ್ಟರಾಗಿ ಏನೋ ಇದಕ್ಕಿದ್ದಂಗೆ ಕೈ ಎತ್ತಿಬಿಟ್ರೆ ಎಲ್ಲರೂ ನಿಮ್ಮ ಅಪ್ಪನಂಗೆ ಸುಮ್ಮನಾಯ್ತಾರೆ ಅಂತ ಏನಿಲ್ಲ, ಹೌದಲ್ಲವಾ? ಹಾಗಾಗಿ ಮಕ್ಕಳಿಗೆ ನೀನು ಅದನ್ನೇ ಹೇಳಬೇಕು. ನೋಡ್ರಪ್ಪ, ಈಗ ಈ ರೀತಿ ಕೈ ಎತ್ತು ಅಂತೋದು ಈ ಹಂತಕ್ಕೂ ನೀವು ಹೋಗ್ಬೇಡ್ರಪ್ಪ. ಏನು ನಾನೇ ಅದಕ್ಕೆ ಬಿಟ್ಟು ಆತ ನಾನು ಬಿಟ್ಟುಬಿಟ್ಟಿದ್ದೀನಿ. ನಾವೆಲ್ಲ ಈಗ ಅದರಲ್ಲೂ ನಿನ್ನ ಚಿಕ್ಕ ಮಗನನ್ನು ನಿನ್ನ ತವ್ರ ಮನೆಯವರು ಬೆಳೆಸ್ಕೊಳ್ತಾರೆ ಅಥವಾ ಅದು ಸಂಸ್ಕಾರ ಕಲಿಸ್ತಾರೆ, ಅದು ಏನೋ ನಡೆಯುತ್ತೆ. ನಿನ್ನ ದೊಡ್ಡ ಮಗನ ಬಗ್ಗೆ ನೀನು ಈಗ ಈತ ಸಂಜೆನೆ ಬಂದ್ಬಿಟ್ಟ ಮಲಗ್ಬಿಟ್ಟ, ನಮಗೇನೂ ನೋಡ್ಕೊಳ್ಳಲ್ಲ, ಅವ್ನು ನೋಡ್ಕೊಳ್ತಿಲ್ಲ ಅಂತ ನಿಮ್ಮ ಸಂಸಾರ ನಿಂತಿದೆಯಾ? ಕಷ್ಟನೋ ಸುಖನೋ ದೇವರು ಶಕ್ತಿ ಕೊಟ್ಟಿದ್ದಾನೆ. ಹೌದು ಸರ್, ಆತರ ಏನು ಇದಿಲ್ಲ ಸರ್. ಮನೇಲೂ ಬಂದು ಬಟ್ಟೆ ಹೊಲಿತೀನಿ ಸರ್. ಅಲ್ಲಿಂದ 7:30-8 ಗಂಟೆಗೆ ಬಂದ್ರು ಮನೇಲಿ ಬಂದು ನಾನು ಬಟ್ಟೆ ಹೊಲಿಯೋ ಕೆಲಸ ಮಾಡ್ತೀನಿ ಸರ್. ಯಾವ್ದಾದ್ರು ನನ್ನ ಬ್ಲೌಸು ಈ ತರ ನನ್ಗೇನ್ ದೇವ್ರೇನ್ ಕಡಿಮೆ ಮಾಡಿಲ್ಲ ಸರ್ ತಿನ್ನಕ್ಕೆ ಉಣ್ಣಕ್ಕೆ. ಇಲ್ಲವ, ಆಯ್ತು, ನೀನು ಕಷ್ಟಪಡ್ತಾ ಇದ್ದೀ ನೋಡುವ. ನಾನು ನೇರವಾಗಿ ಹೇಳ್ಬಿಡ್ತೀನಿ, ಹೆಚ್ಚು ಕಡಿಮೆ ನನ್ನ ತಾಯಿ ಕೂಡ ಇದೇ ಹೊರಗಡೆ ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರು, ಮತ್ತು ಮನೆಗೆ ಬಂದು ಮನೇಲಿ ಒಂದು ಮಿಷಿನ್ ಇಟ್ಕೊಂಡಿದ್ರು, ಈ ಪವರ್ ಮಿಷಿನ್ ಅಂತ ಬರುತ್ತಲ್ಲ, ಅದೇನೋ ಒಲಿಯೋರು. ನಾನು ಅವ್ರು ಇವತ್ತಲ್ಲ 20 ವರ್ಷದಿಂದ ಅವರು ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಮನೆಯ ಪರಿಸ್ಥಿತಿಗಳು ಸ್ವಲ್ಪ ಅವ್ರು ಅಂದ್ಕೊಂಡಂಗಿಲ್ಲ ಅಂದಾಗ ಅವರು ಹಂಗೆ ಬದುಕೋಕೆ ಶುರು ಮಾಡಿ ಹಂಗೆ ನಮ್ಮನ್ನು ನನ್ನ ತಾಯಿ ನನಗೆ ನೋಡಿಕೊಂಡ್ರು ಇಲ್ಲ, ನಾನು ಇಲ್ಲಿರಲಿಲ್ಲ, ನಾನು ಅಜ್ಜಿ ಮನೇಲಿ ಇದ್ದಿದ್ದರಿಂದ. ಬಟ್ ನನಗೆ ಇಲ್ಲಿಗೆ ಬಂದಾದ್ಮೇಲೆ ನನಗದು ತುಂಬ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಯಿತು. ಇವತ್ತು ನಾನು ಯಾರು ನಿನ್ನ ಹೀರೋ ಅಂತ ಕೇಳಿದ್ರೆ ನಾನು ನನ್ನ ತಾಯಿ ಹೇಳ್ತೀನಿ, ನನ್ನ ಅಜ್ಜಿ ಹೇಳ್ತೀನಿ. ಯಾಕಂದರೆ ನನ್ನ ಕಣ್ಣು ಮುಂದೆ ನೋಡಿದ್ದೀನಿ. ನಾವೆಲ್ಲ ಸೋರೋ ಮನೆಯಲ್ಲಿ ಇರಬೇಕಾದ್ರೆ ಮಳೆ ಬಂದಾಗ ಎಷ್ಟು ಕಷ್ಟಪಡ್ತಿದ್ವು ನಮಗೆಲ್ಲ ಗೊತ್ತಮ್ಮ. ಯಾರೋ ಸಿನಿಮಾ ಹೀರೋ ಬೇಕಿಲ್ಲ ನನಗೆ. ನೀವು ನಿಮ್ಮ ಮಕ್ಕಳ ಬದುಕಲ್ಲಿ ಅಥವಾ ನಿಮ್ಮ ಮಕ್ಕಳ ಕಣ್ಣೆದುರುಗಡೆ ನೀವು ಒಬ್ಬ ತಾಯಿಯಾಗಿ ಹೇಗೆ ಬದುಕಬೇಕಂದ್ರೆ, ನನ್ನ ತಂದೆ ಅಂತ ಬೇಜವಾಬ್ದಾರಿ ಮನುಷ್ಯ ಆದರೂ ಕೂಡ ನನ್ನ ತಾಯಿ ಹೆಂಗೆ ಬದುಕಿದ್ಲು ಗೊತ್ತೋನೋ, ಅಥವಾ ಹೆಂಗೆ ಸಾಕಿದ್ರು ಗೊತ್ತಲ್ಲ ನಮ್ಮನ್ನು. ಅಂದರೆ ಮುಂದೊಂದು ದಿನ ನಿನ್ನ ಮಗ ಬೇರೆ ಯಾವುದೋ ಹೀರೋವನ್ನು ಉದಾಹರಣೆ ಕೊಡೋದಲ್ಲ, ನಿನ್ನನ್ನು ಉದಾಹರಣೆ ಕೊಡಬೇಕು, ಹಾಗೆ ನೀನು ಬದುಕಬೇಕು. ಈಗ ಗಂಡನಿಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳ ವಿಚಾರದಲ್ಲಿ ನೀನು ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ. ಈಗ ಯಾವುದು ಈಗಾಗಲೇ ಕೆಟ್ಟು ಹೋಗ್ಬಿಟ್ಟಿದೆಯೋ, ಯಾವುದು ಈಗಾಗಲೇ ಕೈಮೀರಿ ಹೋಗಿದೆಯೋ, ಯಾವುದು ನೀನು ಇಲ್ಲದೆ ಹೋದರೂ ನಾನು ಹೋಟ್ಲಲ್ಲಿ 3 ಹೊತ್ತು ಊಟ ಮಾಡ್ಕೊಂಡು ಬದುಕ್ತೀನಿ, ನೀವು ಯಾರೂ ನನಗೆ ಬೇಕಿಲ್ಲ ಅನ್ನೋ ಹಂತಕ್ಕೆ ಹೋಗಿದೆಯೋ, ಅದು ನೀವು ನಿಮ್ಮ ದಾರಿಗೆ ತಂದುಕೊಳ್ಳುವಷ್ಟರಲ್ಲಿ ನಿಮ್ಮ ಆಯಸ್ಸೆ ಮುಗ್ದೋಗಿರುತ್ತೆ. ಅರ್ಥ ಆಯ್ತಲ್ಲವಾ? ಅದನ್ನು ಬಿಡು, ಅದು ಸರಿ ಹೋಗೋದಲ್ಲ. ಆ್ಯಂಡ್ ಈಗ 3 ಹೊತ್ತು ಅಲ್ಲಿ ಊಟ ಮಾಡ್ತಾನೆ ಎಲ್ಲೂ. ಅಂತಿಮವಾಗಿ ಇಲ್ಲಿ ವಿಚಿತ್ರ ಏನಂದರೆ, ಇವನು ಒಂದು ದಿವಸ ಬೇಜವಾಬ್ದಾರಿಯಿಂದ ಬದುಕ್ತಾ ಇದ್ದಾನೆ, ಎಲ್ಲೋ ಯಾರೋ ಏನೋ ಅಂದರು, ಯಾರೋ ಏನೋ ಒಡೆದು ಬಿಸಾಕಿರು, ಏನೋ ಆಕ್ಸಿಡೆಂಟ್ ಆಯಿತು, ಇನ್ನೇ ಕುಡಿದು ಕಳ್ಳೆಲ್ಲ ಹೊಂಟೋದು, ಸುಟ್ಟೋದು, ಏನಾದರೂ ಕಡೆಗೆ ನೀವೇ ನೋಡ್ಬೇಕು, ಅದೇ ನಿಮ್ಮ ದುರದೃಷ್ಟ. ಹೌದು. ಅಂದರೆ ಅವತ್ತಿಗೆ ನೋಡಿ ಈ ಸಮಾಜ ಯಾವ ಮಟ್ಟಿಗೆ ಇಳಿದಿದೆ ಅಂದರೆ, ಹೀಗೆ ಬೇಜವಾಬ್ದಾರಿಯಿಂದ ಹೆಂಡತಿ ಮಕ್ಕಳನ್ನ ಜವಾಬ್ದಾರಿ ನೋಡಿಕೊಳ್ಳದೆ, ಅಟ್ಲೀಸ್ಟ್ ಮನೆಗೆ ಬಂದಾಗ ಗೌರವಾನ್ವಿತವಾಗಿ ಹೆಂಡತಿ ಮಕ್ಕಳಿಗೆ ಸಮಯ ಕೊಡದೆ, ಇಡೀ ತನ್ನ ಶಕ್ತಿ ಇದ್ದ ಸಮಯದಲ್ಲಿ, ಸಂಬಳ ಬರ್ತಿದ್ದ ಸಮಯದಲ್ಲಿ ಎಲ್ಲ ಕುಡಿದು ತಿಂದು ತೇಗಿದ ಇಂಥವನನ್ನು, ಅಯ್ಯೋ ನೋಡು ಹೆಂಡತಿಯಾದವಳು ವಯಸ್ಸಾದ ಕಾಲದಲ್ಲಿ ಅವನು ನರಳ್ತಾ ಇದ್ರು, ಹಿಂಗೆ ಬಿಟ್ಬಿಟ್ಟಿದ್ದಾಳ ಅಂತ ನೋಡುತ್ತೆ ಹೊರತು ಇವನು ಎಂಥ ನೀಚ್ ಬದುಕನ್ನು ಬದುಕುದ ಅಂತ ಅವ್ರಿಗೆ ಯೋಚನೆ ಮಾಡಲ್ಲ ಅವರು. ಅಂದ್ರೆ ನೋಡ್ದವ್ರ ಕಣ್ಣಿಗೆ ತುಂಬಾ ಒಳ್ಳೆ ದೇವ್ರ ತರ ಅವರು. ಅವ್ನು ನಾಳೆ ಬಿದ್ದಾಗ ನೀವು ಮತ್ತೆ ಮಕ್ಕಳು ಇದ್ದಾಗ ನಮ್ಗೆ ಎಷ್ಟು ನೋವು ಕೊಟ್ಟ, ಹಂಗ ಬೇಡ, ಬಟ್ ನಾನು ಹೇಳೋದು ಇದ್ದಾಗ ಎಷ್ಟು ನೋವು ಕೊಟ್ಟ ಅಂತ ನೀವು ಅವನೊಂದು ಸ್ವಲ್ಪ ಮೂಲೆ ಗುಂಪು ಮಾಡಿದ್ರಿ, ಜನ ಏನಂತಾರೆ? ಯಾಕಂದ್ರೆ ಅವ್ರಿಗೆ ಹಿಂದಿನ ಕತೆ ಗೊತ್ತಿಲ್ಲ. ಜನ ಹೇಳೋದು
ನೋಡಿ ಇವ್ರು ಒಬ್ಬ ಮಕ್ಕಳು ಸೇರ್ಕೊಂಡು ಅವನನ್ನ ಮೂಲೆಗೆ ಹಾಕ್ಬಿಟ್ರು. ಬಟ್ ಅವನೆಂತ ನೀಚ ಬದುಕನ್ನು ಬದುಕುತ್ತ ಅಂತ ಅವ್ರು ನೋಡಲ್ಲ. ಹೌದು ಹಾಗಾಗಿ ಹಂಗೆ ಬಿದ್ದಂಥ ಕಾಲದಲ್ಲಿ ನಿಮ್ಮ ಆಶ್ರಯ ಬೇಕಾ ಅವಾಗ ನೀವು ಕೊಡಿ. ಈಗ ಅದನ್ನು ಗಮನಕ್ಕೆ ತಗೊಳ್ಬೇಡಿ. ಯಾಕಂದರೆ ತಿದ್ದಿ ತೀಡಿ ಅದೆಲ್ಲ ಹೊರಟೋಯ್ತು ಅಲ್ಲಿ, ಅದು ಅದನ್ನು ದಾಟಿ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅದು ನಿಮ್ಮ ತಿದ್ದು ತೀಡುವಿಕೆಗೆ ಸರಿ ಹೋಗೋದಲ್ಲ. ಹೌದು ಸರ್. ಮಕ್ಕಳನ್ನು ಪ್ರೀತಿಯಿಂದ ಅವ್ರ ತಪ್ಪುಗಳನ್ನು ಎಲ್ಲೂ ಹೇಳ್ತಾ ದೊಡ್ಡದು ಮಾಡಬೇಡ. ತಪ್ಪುಗಳು ಆಗ್ತವೆ, ತಿದ್ದುಕೊಳ್ಬೇಕು. ಈಗ ಫ್ರೆಂಡ್ಸ್ ವಿಚಾರದಲ್ಲಿ ನಿಧಾನ ಕಡಿಮೆ ಮಾಡ್ಕೊಂಡು ಬರ್ತಿದ್ದಾನೆ, ಮತ್ತು ಕೆಲ್ಸಕ್ಕೆ ಹೋಗ್ತಿದ್ದಾನೆ, ನಿಧಾನ ದುಡಿತಾ ಇದ್ದಾನೆ. ನಿಧಾನಕ್ಕೆ ಅವನಿಗೆ ಎಲ್ಲವೂ ಅನುಭವ ಕಲಿಸುತ್ತೆ. ನೀನು ಹೇಳ್ಕೊಡೋದಕ್ಕಿಂತ ನಾನು ಹೇಳ್ಕೊಡೋದಕ್ಕಿಂತ ಅವನು ಒಂದು ದಿವಸ ಮುಳ್ಳು ತುಳಿದಾದ್ಮೇಲೆ ನಾಳೆಯಿಂದ ಚಪ್ಪಲಿ ಹಾಕೊಳ್ಳೋಕೆ ಶುರು ಮಾಡ್ತಾನೆ. ಹೌದಲ್ಲ? ಆ ಮುಳ್ಳು ತುಳಿಯೋಕೆ ಬಿಡಬೇಕು. ಅಯ್ಯೋ ನನ್ನ ಮಗ ಮುಳ್ಳೇ ತುಳಿಬಾರ್ದು ಅಂದರೆ ಸರಿ, ನೀನಿರೋವರೆಗೂ ಅವನನ್ನು ಎತ್ಕೊಂಡು ಓಡಾಡ್ತೀಯ ಮುಳ್ಳು ತುಳಿದಂಗೆ. ನೀನು ಹೋದ್ಮೇಲೆ ಮತ್ತೆ ತುಳಿತಾನಲ್ಲ, ಆವಾಗ ಅವನಿಗೇನು ಗೊತ್ತಾಗಲ್ಲ. ಯಾಕಂದ್ರೆ ಅದೇ ಮೊದಲು ಅವನು ಮುಳ್ಳು ತುಳಿತಿರೋದು. ಸರ್ ಇವಾಗ ಬಂದಿದ್ದಾನೆ, ಒಂದೆರಡು ಮಾತಾಡಿ ಸರ್. ಯಾರು? ನನ್ನ ಮಗ ಬಂದಿದ್ದಾನೆ, ನನ್ನ ದೊಡ್ಡ ಮಗ ಬಂದಿದ್ದಾನೆ. ಕೊಡುವ ಕೊಡ್ತೀನಿ ಸರ್, ಸ್ವಲ್ಪ ಹೇಳಿ ಸರ್. ಇನ್ನೇನಪ್ಪ ಅಂದೆ, ನನಗೆ ಹೇಳ್ತೀರಾ ಸರ್? ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ನಿಮ್ಮ ತಾಯಿ ಹೇಳ್ತಿದ್ರು ಪರವಾಗಿಲ್ಲ ಸರ್, ನನ್ನ ಮಗ ಈ ಕೆಲ್ಸಕ್ಕೆ ಹೋಗ್ತಾನೆ ಅಂತ. ಎಲ್ಲಿ ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ಯಾರ ಮನೆಗೆ ಹೋಗಿ, ನಿಮ್ಮ ಮಾವ ಅವ್ರ ಅಂಗಡಿಗ? ನಿಮ್ಮ ಮಾವ ಅವ್ರ ಅಂಗಡಿಗೇನಾ ನೀವು ಕೆಲ್ಸಕ್ಕೆ ಹೋಗೋದು? ಓಕೆ ಓಕೆ. ಏನು ಕೆಲಸ ಸರ್? ಇಲ್ಲಿ ಅದೇ ಮಾಮೂಲಿ ಲೋನ್ ಇಸ್ಕೊಡೋದು ಸರ್. ಓಕೆ 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 ಓಕೆ. ಈಗಲೂ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರಾ? ಅಷ್ಟೊಂದೇನಿಲ್ಲ ಸರ್. ಇಲ್ಲ ಸರ್, ಈಗ ಟಚ್ ಅಲ್ಲಿ ಇದ್ರು ಸಮಯ ಕೊಡ್ಲಿಕ್ಕೆ ಆಗಲ್ವಲ್ಲ ಸರ್? ಟಚ್ ಅಲ್ಲಿ ಇದ್ರು ಅಷ್ಟೇನು ಸಮಯ ಕೊಡ್ಲಿಕ್ಕೆ ಆಗಲ್ಲ. ಹೌದು ಸರ್, ಬರೋದೇ ಲೇಟ್ ಆಗುತ್ತೆ. ನಿಜ 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 ನಿಜ. ಬಟ್ ಏನ್ರೆ ಈಗ ನೋಡಿ, ಸುಮ್ಮನೆ ಯೋಚನೆ ಮಾಡಿ, ನೀವೊಂದು ಕೆಲಸದಲ್ಲಿ ತೊಡಗಿಕೊಂಡ ಮೇಲೆ ಯಾರೇ ನಿಮ್ಮನ್ನ ಮಗ ಬಾರು ಅಂದ್ರು ಕೆಲಸ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಬಿಡಲ್ಲ. ಅಂದ್ರೆ ಈ ಬ್ಯುಸಿ ಆಗುವುದರ ಬ್ಯೂಟಿ ಏನಂದ್ರೆ ನಿಮ್ಮನ್ನ ಎಲ್ಲೋ ಕೆಟ್ಟದ್ರ ಕಡೆ ಹೋಗ್ಲಿಕ್ಕೆ ಬಿಡಲ್ಲ ಅದು. ಯಾಕೆ ವಿದ್ಯೆ ಹತ್ಲಿಲ್ವಾ? ವಿದ್ಯೆ ಹತ್ಲಿಲ್ಲ ಅಂತ ಅಲ್ಲ ಸರ್, ಒಂದ್ ಸ್ವಲ್ಪ ಕಾಲೇಜ್ ಹುಡುಗರ ಜೊತೆ ಸೇರ್ಬಿಟ್ಟು ಕಾಲೇಜ್ಗೆ ಹೋಗೋದು ಒಂದ್ ಸ್ವಲ್ಪ ಇದ್ ಮಾಡ್ಬಿಟ್ಟೆ, ಅಟೆಂಡೆನ್ಸ್ ಶಾರ್ಟೇಜ್ ಆಯ್ತು. ಓಕೆ, ಅದ್ರ ಬಗ್ಗೆ ಬೇಸರ ಇದೆ. ಐ ಮೀನ್ ಅಫ್ಕೋರ್ಸ್ ಈಗ ಅದೊಂದು ದಾಟಿ ಬಂದಿದ್ದೀರಾ, ಬಟ್ ಅದು ನಿಮ್ಮದೇ ತಪ್ಪು ಅಂತ ಒಪ್ಕೊಳ್ತೀರಾ? ಇರಲಿ. ಬಟ್ ಏನಂದ್ರೆ ನೋಡಪ್ಪ, ಈಗ ನೀನೇ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ದುಡಿತಾ ಇದೀಯಾ, ಯಾರಿಗಾದ್ರೂ ಒಂದು 100 ರೂಪಾಯಿ ಕೊಡಬೇಕು ಅಂದಾಗ ನಿನ್ನ ತಿಂಗಳು ಸಂಬಳ ನೆನಪಿಗೆ ಬರುತ್ತೆ, ಹೌದಲ್ಲ? ಹೌದು. ಬಟ್ ಅವತ್ತು ನೀವು ಓದಬೇಕಾದ್ರೆ ಒಂದಷ್ಟು ಫೀಸು ಅಂತ, ಅಟ್ಲೀಸ್ಟ್ ಬೆಂಗಳೂರು ಅಂದ್ರೆ 1,000 ಗಟ್ಟಲೆ ಫೀಸ್ ಇರುತ್ತೆ, ಹೌದಲ್ಲ? ಹೌದು. ನಿಮ್ಮ ಎಷ್ಟೋ ತಿಂಗಳು ಸಂಬಳ ಸೇರಿಸಿದ್ರೆ ಅಷ್ಟು ಫೀಸ್ ಆಗುತ್ತೆ. ನಿಮ್ದು ಎಷ್ಟೋ ತಿಂಗಳು ಸಂಬಳ ಸೇರಿಸಿದ್ರೆ ಅಷ್ಟು ಫೀಸ್ ಆಗೋದು, ಹೌದಲ್ಲ? ಹೌದು ಸರ್. ಯೋಚನೆ ಮಾಡಿ, ನಿಮ್ಮ ತಾಯಿ ಆದ್ರೂ ನೀವು ಮಾಡ್ತಿರೋ ದೊಡ್ಡ ಕೆಲಸ ಏನು ನಿಮ್ಮ ತಾಯಿ ಮಾಡ್ತಾರೋ ಇಲ್ಲ, ಚಿಕ್ಕ ಪುಟ್ಟ ಇದನ್ನ ಮಾಡ್ಕೊಂಡು ಬಂದವರು. ಇರ್ಲಿ, ಈಗ ನಿಮ್ಮ ಮಾತಲ್ಲಿ ಅಂತ ತಿಳುವಳಿಕೆ ಕಾಣ್ತಿದೆ, ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಬಟ್ ತಂದೆ ಇಂಥದ್ದೇನೋ ವಿಚಾರದಲ್ಲಿ ತಾಯಿ ಬೆಂಬಲಕ್ಕಿಲ್ಲ ಅಂದಾಗ ಒಬ್ಬ ಮಗನಾಗಿ ನೀನು ಹೊರಗಡೆ ಎಲ್ಲಾದ್ರೂ ಹೋಗೋಕ್ಕಿಂತ ಮುಂಚೆ ಅಮ್ಮ ನಾನು ಇಲ್ಲಿ ಹೋಗ್ತಾ ಇದ್ದೀನಮ್ಮ ಹಂಗೆ ಹೇಳೋದ್ರಿಂದ ಚಿಕ್ಕವರು ಖಂಡಿತ ಆಗಲ್ಲಪ್ಪ ನಾವು. ಅಮ್ಮ ಅಂದರೆ ನನ್ನ ಮಗ ಹೇಳ್ಬಿಟ್ಟು ಹೋಗ್ತಿದ್ದಾನೆ, ಅಮ್ಮ ನಾನು ಇವತ್ತಲ್ಲಿ ಗೋಬಿ ತಿಂದೆ, ಅಮ್ಮ ನನ್ನ ಫ್ರೆಂಡ್ ಸಿಕ್ಕಿದ್ದ, ನಾನು ಅಲ್ಲೊಂಚೂರು ಅವನಿಗೇನು ಕೊಡಿಸ್ದೆ ಅಂದರೆ ನೀನು ಖರ್ಚು ಮಾಡೋದು ತಪ್ಪಲ್ಲ. ಬಟ್ ಗೊತ್ತಿಲ್ಲದಂಗೆ ನಾನು ದುಡಿತೀನಿ ಅನ್ನೋ ಮಾತ್ರಕ್ಕೆ ನಾನೇ ಖರ್ಚು ಮಾಡೋದು ಇದು ನಾನು ಇಲ್ಲ. ಬ್ಯಾಚುಲರ್ ಆಗಿದ್ರೆ ನಾನೊಂದು ಸಂಸಾರದಲ್ಲಿ ಇದ್ದೀನಿ, ನನ್ನ ತಾಯಿ ಅಂತ ಇದ್ದಾರೆ. ಅಫ್ಕೋರ್ಸ್ ನಿಮ್ಮ ಮಾತಲ್ಲಿ ಆ ತಿಳುವಳಿಕೆ ಬಂದಿದೆ, ನಿಮಗೆ ಒಳ್ಳೇದಾಗಲಿ. ತಾಯಿ ನಿಮ್ಮ ಬಗ್ಗೆ, ಯಾಕಂದ್ರೆ ಅವ್ರು ನೋಡು ಕೆಲ್ಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಮತ್ತೆ ಕೆಲಸ ಮಾಡ್ತಾರೆ. ನಿಮ್ದು ಹಂಗಲ್ಲ, ಮನೆಗೆ ಬಂದು ಟಿ ವಿ ನೋಡ್ಕೊಂಡು ಏನು ನೋಡ್ಕೊಂಡು ಈ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಯಾರಿಗೆ ದುಡಿತಾವ್ರೆ, ಯಾರೇನು ಓದ್ಕೊಂಡ ಹೋಯ್ತಾರೆ ಹೋಗ್ಬೇಕಾರೆ, ನಿಮಗೋಸ್ಕರ ಅಲ್ವಾ? ಹಾಗಾಗಿ ತಂದೆಯೂ ಅಷ್ಟೇ, ಏನೋ ಆತ ಅಂದಾಗ ನೀನು ಎದುರು ಮಾತು ಕೊಡ್ಲಿಕ್ಕೆ ಹೋಗ್ಬೇಡ. ತಾಯಿ ಹೇಳ್ತಾ ಇದ್ರು ಮೊನ್ನೆ, ಸ್ವಲ್ಪ ರಕ್ತ ಬರಂಗೆ ಹೊಡೆದ ಕಾರಣಕ್ಕೆ ಅಪ್ಪಂಗೆ ಕೈ ಎತ್ತಕ್ಕೆ ಹೋಗಿದ್ದು. ನನ್ನ ಮಗನ ತಪ್ಪೇನಲ್ಲ, ಬಟ್ ಆ ರೀತಿ ಅಪ್ಪ ಅನ್ನೋನು ಸರಿ ಇರಲಿಲ್ಲ ಅಂತ. ಬಟ್ ಅಂದರೆ ಬೇಡ, ಅದು ಹೊಲಸು ಅಂತ ಗೊತ್ತಾದ್ಮೇಲೆ ನೀವು ಅದನ್ನು ಕಲ್ಲು ಹಾಕೋಕೆ ಹೋಗಬಾರ್ದು. ಬಟ್ ಏನಂದರೆ
ಇವಳು ಹೊಡೆದ್ರೆ ಇವಳು ಮಗ ಕೇಳಲಿಕ್ಕೆ ಒಬ್ಬ ಇದ್ದಾನೆ ಅನ್ನೋ ಭಯ ಇರಲಿ. ಹಾ ಸರ್. ಇಲ್ಲ ಅದು ಇಲ್ಲ ಅಂದ್ರೆ ಮೇಲೆ ಏನು ಮಾಡ್ಲಿಕ್ಕೂ ಎಸೋದಿಲ್ಲ ಇವರು. ಹೌದು ಸರ್. ಭಯ ಇರಲಿ. ಓಹ್ ಈಗ ಮೊದ್ಲಂಗಿಲ್ಲಪ್ಪ, ಮಗ ಅವಳು ಬೆಂಬಲಕ್ಕಿದ್ದಾನೆ, ನಾನು ಏನೋ ಯಾರ್ದೋ ಮಾತು ಕೇಳ್ಕೊಂಡು ಬಂದು ನನ್ನ ತೀಟೆಗೆ ನಾನು ಒಡೆಯೋದು ಮಾಡಿದ್ರೆ ಅದು ಮೊದ್ಲಂಗಿಲ್ಲಪ್ಪ, ಮಗ ಸುಮ್ಮನೆ ಇರಲ್ಲ, ಅವನು ಒಡೆಯಲ್ಲ ಬಟ್ ಕೇಳೋದಂತೂ ಸರಿಯಾಗಿ ಕೇಳ್ತಾನೆ. ಅಂದರೆ ಆ ಭಯ ಇದ್ದಾಗ ಅದು ನಿನ್ನ ತಾಯಿಗೂ ಒಂದು ಸೇಫ್ಟಿ ಮತ್ತು ಆತನಿಗೂ ಒಂದು ಎಚ್ಚರಿಕೆ. ಒಳ್ಳೇದಾಗಲಿ. ಕೆಲಸ ಅಂದರೆ ಇದರಲ್ಲೇ ಮುಂದುವರಿಯೋ ಯೋಚನೆ ಇದೆಯಾ ಅಥವಾ ಬೇರೆ ಕೆಲಸ ನೋಡಬೇಕು ಅಂತನೋ? ಇದೇ ಏನೋ ಇದೆ ಅನ್ಕೊಂಡಿದ್ದೀನಿ ಸರ್. ಓಕೆ, ಇದು ನಿಮಗೆ ಆಗ ಬಂದಿದೆಯಾ? ಮುಂದುವರಿಯೋಣ ಅನ್ಕೊಂಡಿದ್ದೀನಿ ಸರ್. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಪ್ಪ, ಭಾಳ ಸಂತೋಷ. ಯಾವಾಗಾದರೂ ಈ ಮಾಗಡಿ ರೋಡ್ ಕಡೆ ಬಂದರೆ ಆಶ್ರಮಕ್ಕೆ ಬಂದು ಹೋಗಪ್ಪ ಸರ್. ಈ ಮಾಗಡಿ ರೋಡ್ ಕಡೆ ಬಂದರೆ ಸರ್ ಆಶ್ರಮಕ್ಕೆ ಹೋಗು. ತಾಯಿ ಚೆನ್ನಾಗಿ ನೋಡ್ಕೊ. ಶುಭವಾಗ್ಲಪ್ಪ. ಓಕೆ ಸರ್. ಹೇಳವ. ಓಕೆ, ಕರೆ ಕಟ್ಟಾಗಿರ್ಬೇಕು ಪಾಪ. ಅವ್ರ ದೇವಸ್ಥಾನಕ್ಕೆ ಹೊಂಟಿದ್ರು ನೋಡಿ. ಇದೇ ಮಗನ ಜೊತೆ ನಾನು ಈಗ ನೆನಪಾಯಿತು, ನಾನು ಒಂದಷ್ಟು ತಿಂಗಳುಗಳ ಹಿಂದೆ ಮಾತಾಡಿದ್ದೆ. ಬಟ್ ಈಗ ನೋಡಿ, ಆ ಮಗನಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರುವಾದಾಗ ಆ ಮಾತಲ್ಲೇ ಅರ್ಥ ಆಗ್ತಾ ಇದೆ. ಅಂದರೆ ಒಂದು ಪದ ಆಡಿದ ಮೇಲೆ ಇನ್ನೊಂದು ಪದ ಆಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ, ಯೋಚನೆ ಮಾಡಿ ಮಾತನಾಡುವ ಬುದ್ಧಿ ಬರಬೇಕು ಒಬ್ಬ ಮನುಷ್ಯನಿಗೆ. ಇಲ್ಲ ಸರ್, ಯಾವ ಫ್ರೆಂಡ್ಸು ಈಗ ಅಷ್ಟಿಲ್ಲ ಸರ್. ಆ ಮಾತು ಬರಬೇಕಂದ್ರೆ ಈ ಕಾಯಕದಲ್ಲಿ ತೊಡಗಿರುವ ಈ ನಿರಂತರತೆ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಎಲ್ಲೂ ಹೋಗ್ಲಿಕ್ಕೆ ಬಿಡೋಲ್ಲ ನಿಮ್ಮ. ಅದು ಒಳ್ಳೇದು ಕೂಡ ಹೌದು. ದುಡೀರಿ, ಚೆನ್ನಾಗಿ ದುಡೀರಿ, ಬದುಕು ಕಟ್ಕೊಳ್ಳಿ. ಆ್ಯಂಡ್ ಯಾವುದೇ ಮಕ್ಕಳಾದರೂ ಅಷ್ಟೇ, ತಾಯಿ ತಂದೆಯವರ ಶ್ರಮ ವ್ಯರ್ಥವಾಗಬಾರ್ದು. ನೀವು ಹೊಸ್ದಾಗಿ ದುಡ್ದು ಮನೆ ಕಟ್ತಿರೋ ಇಲ್ವೋ ಗೊತ್ತಿಲ್ಲ, ಈಗಾಗಲೇ ನಿಮ್ಮ ತಂದೆ ತಾಯಿ ಕಟ್ಟಿರೋ ಗುಡಿಸ್ಲನ್ನಂತೂ ಕೆಡವಬೇಡಿ. ಗುಡಿಸ್ಲು ಅನ್ನೋದು ಸೂಚಕ ಅಷ್ಟೇ, ಅದು ಗೌರವ, ಅವರು ಮರ್ಯಾದೆ ಕಾಪಾಡ್ಕೊಂಡು ಅದನ್ನು ಕಳಿಬೇಡಿ. ಒಳ್ಳೇದಾಗ್ಲಪ್ಪ.